ಓಕೆ, ಅಣ್ಣನು ಸೌಂಡರಿಗೆ ಬಂದಿದ್ರು. ವೆರಿ ಗುಡ್. ಓಕೆ, ದೇವರಿಗೆ ಸ್ತೋತ್ರ. ವಾಕ್ಯ ಏನಿದ್ರೆ ಶಾರ್ಟ್ ಆಗಿ, ನಂಬಿಕೆ ಸಮಾಧಾನ. ನಂಬಿಕೆ ಮತ್ತು ಸಮಾಧಾನ. ನಂಬಿಕೆ ಬಗ್ಗೆ ಏನ್ ಹೇಳಿದ್ರು ಅವರು? ಏಳು ರೊಟ್ಟಿ 4,000 ಜನ. ಒಂದ್ ಕಡೆ 7 ರೊಟ್ಟಿ ಇದೆ, ಒಂದ್ ಕಡೆ 4,000 ಜನ ಇದ್ದಾರೆ. ಈಗ ಏಸಪ್ಪ ಏನ್ ಹೇಳ್ತಾ ಇದ್ದಾರೆ? ನೀ ಹೇಳ್ಬೇಡ ಪ್ಲೀಸ್. ಆ ರೊಟ್ಟಿ ತಗೊಂಡು ಎಲ್ಲರಿಗೆ ಹಂಚ್ರಿ. ಆ ರೊಟ್ಟಿ ತಗೊಂಡು ಹೋಗಿ ಎಲ್ಲರ ಸ್ತೋತ್ರ ಮಾಡಿ. ಹಾ, ಕರೆಕ್ಟ್. ಅದು ಇನ್ನೊಂದು ಮಾತು ಹೇಳಿದ್ರು, ನಂಬಿಕೆಯಿಂದ ಹೋಗಿ ಅವರನ್ನು ಕೊಡಿರಿ, ಅವರ ದಾಹವನ್ನು ತೀರಿಸಿ. ನೀ ಹೇಳ್ಬೇಡ, ದಯಮಾಡಿ. ನಮಸ್ಕಾರ ಹೇಳ್ರಿ ಹೇಳಿ. 5 ರೊಟ್ಟಿ ತಗೊಂಡು ಈಗ ಒಂದ್ ಕಡೆ 7 ರೊಟ್ಟಿ ಇದಾವೆ, ಒಂದ್ ಕಡೆ 4,000 ಜನ ಇದ್ದಾರೆ. ಏಸಪ್ಪ ಶಿಷ್ಯರಿಗೆ ಏನ್ ಹೇಳಿದ? ನೀನ್ ಯಾಕೆ ಹೇಳ್ತಿ? ನಾನು ಹೇಳ್ಬೇಡ ಅಂತ ಹೇಳಿ. ನಿಮ್ಮ ನಂಬಿಕೆ ನಿಮಗೆ ಅವ್ರಿಗೆ ಇನ್ನೂ ಹೋಗಿಲ್ಲ ಮೆಸೇಜ್. ಏನ್ ಹೇಳಿದೆ ಏಸಪ್ಪ? ಕರೆಕ್ಟ್ ಕೇಳ್ಕೊಂಡ್ಬಿಟ್ಟಾರ. ಏಸಪ್ಪ ಹೇಳಿದ ಏನ್ ಮಾಡ್ರಿ? ಜನರಿಗೆ ಆಲ್ರೆಡಿ ಕುತ್ಕೊಂಡ್ಬಿಟ್ಟಾರ, ಲೈನ್ ಆಗಿ ಕೂತಿರಿಸ್ರಿ. ಈಗ ಮೊದಲನೇ ವ್ಯಕ್ತಿ ಅವ್ರು ಕರೆಕ್ಟ್ ಹೇಳಿ ಸ್ಪಷ್ಟ ಹೇಳಿದ್ರು, ಮೊದಲನೇ ಒಬ್ಬ ಹೋಗಿ ಕೂತ ವ್ಯಕ್ತಿಗೆ ಬಹಳ ಕಠಿಣ. ಏನಪ್ಪ ಇದು? ಏನ್ ಹೇಳ್ತಾ ಇದಾರೆ ಸಪ್ಪ? ಎಷ್ಟಿಲ್ಲ ರೊಟ್ಟಿ ಜನ? ಈಗ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಸಪ್ಪ ಅಂತ ಅವ್ರಿಗೆ ಎಷ್ಟೋ ಜನರಿಗೆ ಆಶ್ಚರ್ಯ ಆಗಿರ್ಬೋದು. ಆದ್ರೆ ಆ ಮೊದಲು ಹೋಗಿ ಕೂತಂತ ವ್ಯಕ್ತಿ ಏನ್ ನಂಬಿ ಹೋದ? ಏನ್ ನಂಬಿ ಹೋಗಿ ಕೂತ್ಕೊಂಡ? ಆ ಲೈನ್ ಬೇಕು, ಆ ಶಬ್ದ ಬೇಕು, ಅಲ್ಲಿ ಮಠ ನಾನು ಕೇಳ್ತಾ ಇರ್ತೇನೆ. ದೇವರು ಅವ್ರಿಗೆ ಹೇಳಿದ್ರು, ನೀನ್ ಹೋಗಿ ಅವ್ರ 5 ರೊಟ್ಟಿಯನ್ನು ಹಂಚು ಅಂತ ಹೇಳಿ. ಅದೇ ಮಾತಲ್ಲಿ ನಂಬಿಕೆ. ವೆರಿ ಗುಡ್. ಅಮ್ಮನಿಗೋಸ್ಕರ ಎಲ್ಲರೂ ಚಪ್ಪಾಳೆ. ವೆರಿ ಗುಡ್. ಆ ಯೇಸಪ್ಪನ ಬಾಯಿಂದ ಬಂದಂತ ಆ ಮಾತು. ಈಗ ರೊಟ್ಟಿ ನೋಡಿದ್ರೆ ಹೋಗಿ ಕುತ್ಕೋತಾರೆ. ಹೋಗ್ರಿ ಸ್ವಲ್ಪ ಜನ ಎಷ್ಟದಾರ, ಸ್ವಲ್ಪನೂ ಸಿಗಲ್ಲ. ಸಿಗಲ್ಲ, ಸಿಗೋದೇ ಇಲ್ಲ. ಯಾಕಂದ್ರೆ ರೊಟ್ಟಿ ಸಿಗೋ ಈಗ 4,000 ಯಾರಿಗಂತ ಕೊಡ್ತಾರೆ ಸ್ವಲ್ಪ? ನಾನು ಕುತ್ಕೊಳ್ಳಲ್ಲ. ಆದ್ರೆ ಒಬ್ಬ ಆ ಮೊದಲು ಹೋಗಿ ಕುತ್ಕೊಂಡಂತ ವ್ಯಕ್ತಿ ಏಸಪ್ಪನ ಬಾಯಿಂದೇನು ಮಾತು ಬಂತಲ್ಲ, ಅದನ್ನ ನಂಬಿ ಹೋದ. ಹಲ್ಲೆಲೂಯಾ. ನಾವು ಈಗ ಪರಿಸ್ಥಿತಿ ಬಹಳ ಗಂಭೀರವಾಗಿರ್ಬೋದು. ನಿಮ್ಮ ಒಂದು ಕುಟುಂಬದ ಪರಿಸ್ಥಿತಿ, ನಿಮ್ಮ ಒಂದು ಮಕ್ಕಳ ಒಂದು ಆರೋಗ್ಯ ಬಹಳ ಗಂಭೀರವಾಗಬಹುದು ವಿಚಾರ ಮಾಡಿ ನೋಡುವಾಗ. ಆದ್ರೆ ನೀವು ಏನ್ ನಂಬೇಕಂತೆ? ದೇವರ ಬಾಯಿಂದ ಬಂದಂತ ಅದನ್ನ ನಂಬಿದ್ರೆ ಸಾಕು. ನಿಮ್ ಕುಟುಂಬ ಅದ್ಭುತ ಮೇಲೆ ಅದ್ಭುತ ಆಗುತ್ತೆ. ಏನಾದ್ರೂ ಇಲ್ಲ. ಯೇಸು ಸ್ವಾಮಿ ಹೇಳಿದಂತ ಆ ಮಾತನ್ನು ನಂಬಿ ಹೋಗಿ ಕೂತ್ಕೊಂಡ. ಎಲ್ಲಾರು ಉಂಡು ತೃಪ್ತರಾಗಿ ಇನ್ನು 12 ಬುಟ್ಟಿ ಉಳಿದ್ವಂತೆ. ಹಲ್ಲೆಲೂಯಾ. ಯೇಸು ಮಸೀಹಿ ಏನ್ ನಂಬಿ ಹೋದರೆ? ಇವತ್ತು ದೇವರು ನಿಮಗೂ ಕೂಡ ಉತ್ಸಾಹ ಪಡಿಸ್ತಾ ಇದ್ದಾನೆ. ಇವತ್ತು ದೇವರು ಕೂಡ ನಿಮ್ಮನ್ನ ಬಲಪಡಿಸ್ತಾ ಇದ್ದಾನೆ. ನೀವು ಏನು ನಂಬಿ ಬರಬೇಕು? ಏನು ನಂಬಿ ಕೂತ್ಕೋಬೇಕು? ಏನು ನಂಬಿ ನಡಿಬೇಕು? ಆ 7 ರೊಟ್ಟಿ ನೋಡ್ಬೇಡ್ರಿ, ನಿಮ್ಮ ಕುಟುಂಬದ ಪರಿಸ್ಥಿತಿ ನೋಡ್ಬೇಡ್ರಿ. ನಿಮ್ಮನ್ನ ಕರೆದಾತನು ಎಷ್ಟು ದೊಡ್ಡವನೆಂಬುದನ್ನು ನೀವು ನೋಡ್ಬೇಕು. ನಿಮ್ಮನ್ನ ಕರೆದಾತನು ಎಷ್ಟು ಉನ್ನತನು, ಏನೆಲ್ಲಾ ಮಾಡಿದಾನೆ ಅದನ್ನ ನೀವು ನೋಡಿ. ಆಮೇಲೆ ಸಮುದ್ರದಲ್ಲಿ ಬಂಡೆಯಿಂದ ಆಕಾಶದಿಂದ ಇಂಥ ದೊಡ್ಡ ದೇವರನ್ನು ನೀವು ನಂಬಿದ್ದೀರಾ. ನಿಮ್ಮ ಪರಿಸ್ಥಿತಿ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಸಮುದ್ರ ನೋಡ್ತೀರಿ, ಎಷ್ಟು ಕಣ್ಣು ಎಷ್ಟು ದೂರ ಹೋಗ್ತಾರೆ, ಅಲ್ಲೇ ಮಠ ನೀರಿರುತ್ತೆ. ಅದನ್ನೇ ಭಾಗ ಮಾಡಿ ಗೋಡೆ ತರ ನಿಲ್ಲಿಸಿದ್ದಾರೆ ಮಳೆಗೆ. ಆ ನೀರನ್ನು ನಿಮಗೋಸ್ಕರ ಮಾಡಲ್ವಾ? ಹಲ್ಲೆಲೂಯಾ. ಆ ದೇವರು ಇವತ್ತು ನಿಮ್ಮನ್ನ ಕರೆದಿದ್ದಾನೆ. ಮನುಷ್ಯ ಕರೆದಿಲ್ರಿ ನಿಮ್ಗೆ. ನೀವು ದೇವರನ್ನು ನಂಬಿರೋದು ಯಾವ ಮನುಷ್ಯನ ನೋಡಿ ಅಲ್ಲ, ಯಾರ ಮನುಷ್ಯನ ಅದ್ಭುತ ನೋಡಿ ಅಲ್ಲ, ನಿಮ್ಮನ್ನ ಸೃಷ್ಟಿ ಮಾಡಿದಂತ ದೇವರನ್ನು ನೋಡಿ ನೀವು ನಂಬಿದ್ದೀರಾ. ಆತನ ಬಾಯಿಂದ ಬರುವಂತ ಮಾತನ್ನ ನೀವು ನಂಬಿದ್ರೆ ಅಂದು 4,000 ಜನರು ಊಟ ಮಾಡಿ ಇನ್ನು 12 ಬುಟ್ಟಿ ಉಳಿದಂದ್ರೆ ನಿಮ್ಮನ್ನ ಕರೆದಾತನ ನಿಮಗೋಸ್ಕರ ಕೂಡ ಅದ್ಭುತ ಮಾಡಿ ಇನ್ನು ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿಯಾಗಿ ತುಂಬಿ ತುಳುಕುವಂತೆ ದೇವರು ನಿಮ್ಮನ್ನ ಮಾಡ್ತಾರೆ.
ಹಲ್ಲೆಲೂಯಾ. ಯೇಸು ಮಸೀಹಿ ಪ್ರಿಯರೇ, ಇವತ್ತು ದೇವರು ನಿಮ್ಮನ್ನ ಏನು ಬಲಪಡಿಸ್ತಾರೆ ಅಂದ್ರೆ, ನನ್ನ ಮಾತನ್ನ ನಂಬಿ. 7 ರೊಟ್ಟಿ ನೋಡ್ಬೇಡ್ರಿ, 4,000 ಜನ ನೋಡ್ಬೇಡ್ರಿ. ಅದನ್ನ ನೋಡಿದ್ರೆ ನಿಮ್ ವಿಶ್ವಾಸ ಇದ್ದದ್ದು ಹೋಗ್ಬಿಡುತ್ತೆ. 7 ರೊಟ್ಟಿ 4,000 ನೀವು ಆ ಕಡೆ ಈ ಕಡೆ ನೋಡ್ಬಿಟ್ರೆ ನಿಮ್ ಇರೋದು ವಿಶ್ವಾಸ ಹೋಗ್ಬಿಡುತ್ತೆ. ಆದ್ರೆ ಏನ್ ಯೇಸಪ್ಪ ಬಾಯಿಂದ ಬಂತಲ್ಲ, ಏನ್ ಬಂತು? ನೀವು ಹೋಗಿ ಲೈನ್ ಅಲ್ಲಿ ಕುಂದ್ರಸ್ರಿ. ನೀವು ಹೋಗಿ ಲೈನ್ ಹಾಕಿ ಪಂಕ್ತಿಯಾಗಿ ಕೂತ್ಕೊಳ್ರಿ. ಅದನ್ನ ಏನು ನಂಬಿ ಹೋದ್ರಲ್ಲ, ಅವ್ರು ತೃಪ್ತರ. ಇವತ್ತು ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾನೆ, ಮಗಳೇ, ನಿನ್ನ ಪರಿಸ್ಥಿತಿನ ನೋಡಿ ನೀನ್ ಚಿಂತೆ ಮಾಡ್ತಾ ಇದ್ರೆ, ಇವತ್ತು ನಿನಗೆ ಒಂದು ಸಂತೋಷದ ಸುದ್ದಿ. ನನ್ನ ಬಾಯಿಂದ ಬರುವಂತ ಮಾತನ್ನ ನಂಬು, ನಿನ್ನ ಜೀವನದಲ್ಲಿ ಯಾವುದೂ ಕೊರತೆ ಇಲ್ಲದಂತೆ ನಾನು ನಡೆಸ್ತೇನೆ. ಆಮೆನ್. ಯೇಸು ಮಸೀಹಿ ಸಮಾಧಾನದ ಬಗ್ಗೆ ಏನ್ ಹೇಳಿದ್ರು ಅವರು? ಶಿಷ್ಯರು ಹೆದರಿ ಡೋರ್ ಹಾಕಿ ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮುಂಚೆ ಯೇಸು ಸ್ವಾಮಿ ಜೊತೆ ಹೋದಾಗ ಮಾಲ ಹಾಕಿದ್ರು, MLA ಮಾಲ ಹಾಕಿದ್ರು. ಈಗ ಅದೇ MLA ಹೊಡೆದು ಓಡಿಸ್ತಾ ಇದ್ದಾನೆ. ಮುಂಚೆ ಯೇಸು ಸ್ವಾಮಿ ಜೊತೆ ಹೋದಾಗ ಸನ್ಮಾನ ಮಾಡಿದಂತ ಜನರು ಈಗ ಅವಮಾನ ಮಾಡ್ತಾ ಇದ್ದಾರೆ, ಹೊಡಿಲಿಕ್ಕೆ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಎಲ್ಲಿ ನಿಮ್ಮ ಯೇಸಪ್ಪ ಅಂತ ಹೇಳಿ ಅಪಹಾಸ್ಯ ಮಾಡ್ತಾ ಇದ್ದಾರೆ, ಅವರಿಗೆ ಹೆದರಿಸ್ತಾ ಇದ್ದಾರೆ, ಅಸಹ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೋಗಿ ಕೂತ್ಕೊಂಡಿದ್ದಾರೆ. ಎಲ್ಲಿ? ಒಂದು ಕೋಣೆಯಲ್ಲಿ ಕದ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಯೇಸು ಸ್ವಾಮಿ ದರ್ಶನ ಕೊಟ್ಟು ಮೊದಲನೇ ಮಾತು ಹೇಳಿದ. ಯಾವ ಮಾತು? ನಿಮಗೆ ನಂಬಿಕೆ ಮತ್ತು ಸಮಾಧಾನ. ನಮ್ಗೆ ಎಷ್ಟು ಆಶೀರ್ವಾದ ಆಗಿದೆ ಅಂತ ನಾನು ನಂಬುತ್ತೇನೆ, ಮೊನ್ನೆ ವಾಕ್ಯ. ಆಮೇಲೆ ಈ ತರ ಅವ್ರು ಹೇಳಿದ್ದಾರೆ, ವರ್ಷಕ್ಕೆ ಒಂದ್ಸರಿ ಆದ್ರೂ ನಾವು ಮಾಡೋಣ, ಇದ್ರ ಯಾವಾಗಾದ್ರೂ ಮತ್ತೆ ಆದ್ರೆ ಮತ್ತೆ ನಾವು ಹೋಗೋಣ, ಈ ತರ ಆಶೀರ್ವಾದ ನಾವು ಪಡ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಯೇಸು ಮಸೀಹಿ. ನೋಡ್ರಿ, ನೀವು ಈ ತರ ಯಾವ್ದಾದ್ರು ಒಂದು ಮೀಟಿಂಗ್ ಹೋದ್ರೆ ನಿಮ್ಮನ್ನ ಖಾಲಿ ಕೈ ದೇವ್ರು ಕಳಿಸೋದೇ ಇಲ್ಲ. ಏನೋ ಒಂದು ಸ್ಪೆಷಲ್ ಉದ್ದೇಶದಿಂದ ನಿಮ್ಮನ್ನ ಕರೆಸಿರ್ತಾರೆ, ಏನೋ ಒಂದು ವಿಶೇಷ ಆಶೀರ್ವಾದ ನಿಮಗೋಸ್ಕರ ಇಟ್ಟು ಅಲ್ಲಿ ಕರೆಸಿರ್ತಾನೆ. ನೀವು ಬಂದ್ರೆ ಅದು ನಿಮಗೆ ಸಿಗತ್ತೆ, ನೀವು ಬಂದೆ ಹೋದ್ರೆ ನಿಮಗೋಸ್ಕರ ಇಟ್ಟಿದ್ದು ದೇವರು ಮತ್ತೆ ತಗೊಂಡು. ಆದ್ರೆ ದೇವರಿಗೆ ನೋವು ಆಗುತ್ತೆ, ನನ್ನ ಮಗಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದಲ್ಲ, ನನ್ನ ಮಗಳಿಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ, ಇವಳಿಗೆ ಕೊಡಬೇಕು ಇವನಿಗೆ ಕೊಡಬೇಕು ಅಂತ ವೇಟ್ ಮಾಡ್ತಾ ಇದೆ. ನಾವು ಬಂದ್ರೆ ಅದಕ್ಕೆ ನಾವು ಪಾತ್ರರಾಗ್ತೀವಿ. ಯೇಸು ಮಸೀಹಿ. ಹಲ್ಲೆಲೂಯಾ. ಓಕೆ, ಈಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವಿ ಅದಕ್ಕೆ ಕಾರಣ ಯಾರು ಅಂದ್ರೆ, ಈಗ ನಮ್ಗೇನಾದ್ರೂ ಮನೆಯಲ್ಲಿ ನಾವು ಯಾವ್ದಾದ್ರು ಮಟ್ಟಿಗೆ ಬೆಳೆದಿದ್ದೇವೆ, ನಮ್ಮ ಮನೆಯಲ್ಲಿ ಏನಾದ್ರೂ ಕಷ್ಟ ಅನುಭವಿಸ್ತಾ ಇದ್ದೇವೆ, ಇದಕ್ಕೆ ಕಾರಣ ಯಾರು? ನಾವೇ. ಹೆಂಗೆ? ಕೆಲವೊಂದು ಸಮಯದಲ್ಲಿ ನಂಬಿಕೆ ಇಡರಾಗ್ಬಿಡುತ್ತೆ. ಒಂದು ವಾಕ್ಯ ಹೋದ್ರೆ ಜ್ಞಾನೋಕ್ತಿ 18:21. ಜೀವಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವರೇ, ಈ ವಾಕ್ಯ ಭಾಗವನ್ನು ಆಶೀರ್ವದಿಸು. ನಾವು ಇದನ್ನ ಕೇಳಿ ಅರ್ಥ ಮಾಡಿಕೊಂಡು ಅಪ್ಪ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಸಹಾಯ ಮಾಡು, ಯೇಸು ನಾಮದಲ್ಲಿ ತಂದೆ. ಪ್ರೈಸ್ ದಿ ಲಾರ್ಡ್. ಈಗ ವಾಕ್ಯ ಏನ್ ಹೇಳ್ತಾ ಇದೆ? ಜೀವ ಮರಣಗಳು ಯಾವ ವಶ? ಈಗ ವಚನ ಪ್ರಿಯರು ನಾವು ಬಾಯಿಂದ ಏನು ಹೇಳ್ತೇವೋ ಅದೇ ಆಗುತ್ತೆ. ಈಗ ನಾವು ಈ ಮಟ್ಟದಲ್ಲಿ ಇದೇವಂದ್ರೆ, ಈ ಸ್ಥಿತಿಯಲ್ಲಿ ಇದೇವಂದ್ರೆ ಅದಕ್ಕೆ ಕಾರಣ ನಾವು ಮಾತಾಡಿದಂತ ಮಾತು. ಯೇಸು ಸ್ವಾಮಿ ಒಂದು ವಾಕ್ಯ ಹೇಳ್ತಾನೆ, ಕೊನೆ ದಿನದಲ್ಲಿ ಎದರ ಬಗ್ಗೆ ದೇವರು ಲೆಕ್ಕ ಕೇಳ್ತಾರಂತೆ? ನಾವು ಬಾಯಿಂದ ಆಡಿರುವಂತ ಒಂದೊಂದು ಮಾತಿಗೆ ದೇವರು ಲೆಕ್ಕ ಕೊಡ್ತಾನೆ, ಲೆಕ್ಕ ಕೇಳ್ತಾನೆ. ಬೇರೆ ಯಾವುದಕ್ಕೂ ಲೆಕ್ಕ ಕೇಳಲ್ಲ. ನೀವು ಬಾಯಿಂದ ಏನೇನು ಹೊರಗೆ ತೆಗ್ದಿರಲ್ಲ, ಹಾಗಾದ್ರೆ ವಿಚಾರ ಮಾಡ್ರಿ, ಆ ಬಾಯಿಗೆ ಎಷ್ಟು ಬೆಲೆ ದೇವ್ರು ಕೊಡ್ತಾ ಇದ್ದಾರೆ, ಆ ಮಾತಿಗೆ ದೇವ್ರು ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ. ಈಗ ನಾವು ಈ ಪರಿಸ್ಥಿತಿಯಲ್ಲಿ ಇದೇವಂದ್ರೆ ನಾವು ಯಾವತ್ತೋ ಒಂದು ದಿನ ಈ ತರ ಮಾತಾಡಿದ್ದೀವಿ. ಅದಕ್ಕೆ ಈ ಮಟ್ಟದಲ್ಲಿ ನಮ್ಗೆ ಕಷ್ಟ ಇದೆ ಅಂದ್ರೆ ನಾವು ಹಿಂದೆ ಏನೋ ಮಾತಾಡಿದ್ದೀವಿ. ಈಗ ನಾವು ಒಳ್ಳೆ ಸ್ಥಾನದಲ್ಲಿ ಇದ್ದೇವೆ ಅಂದ್ರೆ ಹಿಂದೆ ನಾವು ಅದರ ಬಗ್ಗೆ ಮಾತಾಡಿದ್ದೀವಿ. ಆದ್ರೆ ಇಲ್ಲದ ಹಂಗೆ ಆಗೋದಿಲ್ಲ.
ಯೇಸುಸ್ವಾಮಿ ಹೇಳ್ಬಿಟ್ಟಿದ್ದಾನೆ, ನಿಮಗೆ ನಾನು ಪವರ್ ಕೊಟ್ಬಿಟ್ಟಿದ್ದೇನೆ, ನನಗಿಂತ ದೊಡ್ಡ ದೊಡ್ಡ ಕಾರ್ಯ ನೀವು ಮಾಡ್ತೀರಿ, ನಾನು ಮಾಡಿದವಳಿಗಿಂತ ದೊಡ್ಡ ಕಾರ್ಯಗಳನ್ನು ನೀವು ಮಾಡ್ತೀರಿ, ಯಾವಾಗ ನೀವು ನಂಬಿದರೆ. ಆಮೇಲೆ ನಮಗೆ ದೇವರು ಹೇಳ್ತಾ ಇದ್ದಾನೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುತ್ತೀಯ, ನೀನು ಬಾಯಿಂದ ಏನ್ ನುಡಿತೀಯೋ ಅದೇ ನಿನಗೆ ಆಗತ್ತೆ. ನಿನಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ನೀನು ಈ ಅತ್ತೆ ಮರಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಎಂದು ಹೇಳಿದರೆ ಯಾಕ್ರಿ ಏಸಪ್ಪ ಇಷ್ಟು ಪವರ್ ನಮ್ಗೆ ಕೊಟ್ಟಿದ್ದಾನೆ, ನಾವು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ದೇವರು ನಮ್ಮ ಬಾಯಿಲ ಹಾಕಿರುವಂತ ಪವರ್ ಅನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಹೇಳ್ಬೇಕು, ಈಗ ನನಗೆ ಸಾಲ ಇದೆ ಅಂತ ತಿಳ್ಕೊಳ್ರಿ, ನಾವು ಈಗಿಂದ ಏನ್ ಮಾತಾಡ್ಬೇಕು? ನನ್ನ ಸಾಲ ತೀರಲ್ಪಡ್ತಾ ಇದೆ, ನನ್ನ ದೇವರು ನನ್ನ ಸಾಲವನ್ನ ತೀರಿಸ್ತಾ ಇದ್ರೆ, ನನ್ನ ಸಾಲದಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ, ಇನ್ನು ಐತ್ರಿ ಸಾಲ. ಆದ್ರೆ ಬಾಯಿಂದ ಏನ್ ಬಂದಿದೆ? ಆಗಿದ್ದೇನೆ, ಬಿಡುಗಡೆ ಆಗಿದ್ದೇನೆ, ಸಾಲ ತೀರಿದೆ, ನನಗೆ ಒಂದು ಹೊಸ ಮನೆ ಕಟ್ಟು ಕೊಟ್ಬಿಟ್ಟಿದ್ದಾನೆ, ಇನ್ನೂ ಕಟ್ಟಿಲ್ಲ, ಆದ್ರೆ ಈ ಬಾಯಿಂದ ಬರಲಿ, ಈಗ ಬಂದ್ರೆ ನಾಳೆ ಅದು. ಆಮೇನ್. ಜೀವ ಮರಣಗಳು, ನೀವು ಜೀವದ ಮಾತುಗಳನ್ನು ಆಡಿದ್ರೆ, ಒಳ್ಳೆ ಒಳ್ಳೆ ಮಾತುಗಳನ್ನ ಇವತ್ತು ಆಡಿದ್ರೆ ನಾಳೆ ಅದು. ಈಗ ನೋಡ್ರಿ, ಬೀಜ ಬಿತ್ತೀರಿ, ಇವತ್ತೇ ಬೆಳೆದ್ರತ್ತ, ಈಗ ಅದ್ರಲ್ಲಿ ನಾವು ಬೀಜ ಹಾಕಿದೀವಿ. ಓಕೆ, ಎಲ್ಲರೂ ನೋಡಾತ್ರಿ, ಕಾಣತೈತಿ ಏನಾಗೈತ್ರಿ? ಏನಾಗೈತಿ? ನಾವು ಮೊನ್ನೆ ಬಿತ್ತೀವಿ, ಅದು ಮೊನ್ನೆ ಆತ ಬಿತ್ತಿಲ್ಲ, ಬಿತ್ತಿತ್ತ ಅಂತ ಹೇಳ, ಆದ್ರೆ ಈಗ ಬಿತ್ತಿಲ್ಲ, ಹಂಗೆ ತಂದು ಹಾಕಿದ್ದಾರೆ, ಅದು ಬೇರೆ ವಿಷಯ. ಈಗ ಏನಾದ್ರೂ ನೀವು ಬಿತ್ತಿದ್ರೆ ಅದು ಬೆಳೀತು ಇಲ್ವಾ? ಬೆಳಿತೈತಿ. ಹಾಕಿದ ತಕ್ಷಣ ಬೆಳಿತೈತ? ಯಾವಾಗ ಬೆಳಿತೈತಿ? ಅದು ಬೆಳಿಬೇಕಂದ್ರೆ ಮುಂಚೆ ಏನ್ ಮಾಡ್ಯಾರ್ರಿ? ಈಗ ಅದು ಇಲ್ಲ, ಈಗ ನಾನು ಈಗ ಮರ ಗಿಡ ಬೆಳೆದಿದ್ರೆ ಅದರ ಹಿಂದೆ ಸ್ವಲ್ಪ ದಿನದ ಹಿಂದೆ ನಾ ಏನ್ ಮಾಡ್ಯಾರ್ರಿ? ಸಡನ್ಲಿ ಆಗತ್ತಾ? ನೀವು ಇವತ್ತು ಮಾತಾಡಿದ್ರಂದ್ರೆ ಅದು ನಾಳೆ ಅಲ್ಲೆಲೂಯಾ. ಅದೇ ನಂಬಿಕೆಯಿಂದ ಇವತ್ತು ನೀವು ಸಭೆಯಿಂದ ಹೋಗ್ಬೇಕು. ನೀವೇನ್ ಮಾಡ್ಬೇಕು? ಇವತ್ತು ನೀವು ಪ್ರೇಯರ್ ಅಲ್ಲಿ ನೀವು ಮಾತಾಡ್ಬೇಕು. ಏನ್ರಿ? ಬಹಳ ಸಮಸ್ಯೆ ಯಾರಿಗೆ ಹೇಳಿ ಹಿಂಗಲ್ಲ, ನೀವ್ ಹಿಂಗ್ ಮಾತಾಡಿದ್ರೆ ನಾಳೆ ಹಂಗೆ ಆಕತಿ. ಇವತ್ತು ಏಸಪ್ಪ ನನ್ನನ್ನ ಸಾಲದಿಂದ, ನನಗೊಂದು ಹೊಸ ಮನೆ, ನನ್ನ ಕುಟುಂಬದ ಎಲ್ಲ ಸಮಸ್ಯೆಗಳು, ಎಸ್, ಈಗ ನೀವು ಇದನ್ನು ಬಿಟ್ಟು ಹೋಗ್ರಿ, ನಾಳೆಗೆ ನೀವು ಫಲ ತಗೊಂಡು ಬಂದು ಸಾಕ್ಷಿ ಹೇಳ್ತೀರಿ. ಹಲ್ಲೆಲೂಯಾ. ಈಗ ನೀವ್ ಏನ್ ಹೇಳ್ತೀರಿ ನಾಳೆ ಅದೇ ಆಗುತ್ತೆ. ನಾನು ಅದೇ ನಂಬಿಕೆಯಿಂದ ನಮ್ಮ ಊರಿಗೆ ಹೋಗಿದ್ದೆ. ಅವ್ರು ಎಲ್ಲಾ ಸಿಕ್ಕಿ ಎಲ್ಲಾ ರೆಕಾರ್ಡ್ ಸರಿಯಾಗಿದೆ, ಇನ್ನೊಂದು ದುಡಿಗ್ರನ ಅಷ್ಟೇ ಹಾಕ್ಬೇಕಂತ ಹೇಳಿ ಬೆಳಗ್ಗೆ ನೋಡಿ, ಇಲ್ಲೇ ಸಾಕ್ಷಿ ಐತಿ. ನೀವ್ ಏನ್ ಮಾತಾಡ್ತೀರಿ ನಿಮ್ಗೆ ಕಣ್ಣಿಗೆ ಕಾಣೋದಿಲ್ರಿ, ಬಟ್ ನೀವು ಮಾತಾಡ್ಬೇಕು. ನಿಮ್ಮ ಪರಿಸ್ಥಿತಿ ಬಹಳ ಗಂಭೀರ ಐತಿ, ಆದ್ರೂ ನೀವು ಏನ್ ಮಾತಾಡ್ಬೇಕು? ಆ ಪರಿಸ್ಥಿತಿನ ಮಾತಾಡ್ಬಾರ್ದು. ಸುತ್ತಲೂ ಏನಿತ್ತು? ಸುತ್ತಲೂ ಏನಿತ್ತು? ಎಲ್ಲೈತೆ ಕತ್ತಲೆ? ಸುತ್ತಲೂ ಕತ್ತಲೆ. ಆದ್ರೆ ದೇವರು ಏನ್ ಮಾತಾಡಿದ? ಏನ್ ಮಾತಾಡಿದ? ಇವತ್ತು ಅದೇ ದೇವರು ನಿಮಗೆ ಹೇಳ್ತಾ ಇದ್ದಾನೆ, ನಿಮ್ಮ ಸುತ್ತಲೂ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಸಾಲದವರು ನೋಟಿಸ್ ಮೇಲೆ ನೋಟಿಸ್ ಕಳಿಸ್ತಾ ಇದ್ದಾರೆ, ಮನೆ ಇಲ್ಲ, ಬಾಡಿಗೆದವರು ಬಹಳ ಕಾಡಿಸ್ತಾ ಇದ್ದಾರೆ, ನಮ್ಮ ಸ್ವಂತ ಮನೆ ಇಲ್ಲ, ಸಾಲದ ಬಹಳ ಕಷ್ಟ ಆಗ್ತಾ ಇದೆ, ಮನೆ ಕಾಯಿಲೆ ಮೇಲೆ ಕಾಯಿಲೆ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಅದನ್ನ ಮಾತಾಡ್ಬೇಡಿ. ಏನ್ ಮಾತಾಡ್ಲಿಕ್ಕೆ ದೇವ್ರು ಹೇಳ್ತಾ ಇದ್ದಾನೆ? ಅದರ ವಿರುದ್ಧ ಮಾತಾಡ. ರೋಗ ಇದೆ, ಕಾಯಿಲೆ ಇದೆ, ಅದರ ಬಗ್ಗೆ ಮಾತಾಡ್ಬೇಡ್ರಿ, ಆರೋಗ್ಯದ ಬಗ್ಗೆ ಮಾತಾಡ್ರಿ. ಸಾಲ ಇದೆ, ಅದರ ಬಗ್ಗೆ ಮಾತಾಡ್ಬೇಡಿ. ಸಾಲ ತೀರಿಸಲ್ಪಟ್ಟಿದೆ, ನನ್ನ ಸಾಲದಿಂದ ನಾನು ಬಿಡುಗಡೆ ಆಗಿದ್ದೀನಿ, ಎಲ್ಲ ಸಮಸ್ಯೆಗಳು ನೀಗುತ್ತಾ ಇದೆ, ಅದರ ಮಾತಾಡ. ನಾಳೆ ಏನಾಗುತ್ತೆ? ಅದು ಬೀಜ ಬಿಡ್ತದೆ, ಅದು ಮೊಳಕೆ ಬಿಡ್ತದೆ. ಏನು? ನೀವು ಆಡಿದಂತ ಅರ್ಥ ಆಗ್ತಾ ಇದ್ದಾರೆ? ಹಾಕಿದ ತಕ್ಷಣ ಗಿಡ ಬೀಜ ಚಿಗುರು ಬಿಡೋದಿಲ್ಲ, ಸ್ವಲ್ಪ ದಿನ ಬೇಕು. ಅದು ಸ್ವಲ್ಪ ದಿನ ಬಿಟ್ಟು ಅದು ಚಿಗುರ್ಬೇಕಾದ್ರೆ ಅದ್ರ ಹಿಂದೆ ಸ್ವಲ್ಪ ದಿನದ ಹಿಂದೆ ಏನ್ ಮಾಡಿರ್ಬೇಕು? ಬೀಜ ಹಾಕಿರ್ಬೇಕು. ಇವತ್ತು ನೀವೇನ್ ಮಾಡ್ತೀರಿ? ಬೀಜ ಬಿತ್ತುತ್ತಾ ಇದ್ರಿ. ಬರೋ ದಿನಗಳಲ್ಲಿ ನೀವು ಅದನ್ನ ಫಲವನ್ನ ತಗೊಂಡು ಈ ಸಭೆಗೆ ಬಂದು ನೀವು ಸಾಕ್ಷಿ ಹೇಳ್ತೀರಾ. ಹಲ್ಲೆಲೂಯಾ. ಯಾರು ಆಮೆನ್ ಹೇಳ್ತಾ ಇಲ್ಲ? ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಮಸೀಹಿ ಜೈ. ಒಂದು ವಾಕ್ಯ ಓದೋಣ. ಯೋಬ 3ನೇ ಅಧ್ಯಾಯ. ಓಕೆ, ನಮ್ಮ ಬಾಯಿಂದ ಬರುವಂತ ಮಾತುಗಳು ಎಷ್ಟು ಯಾರಿಗಾದ್ರೂ ಗೊತ್ತೈತ್ರ ಆ ವಾಕ್ಯ? 3ನೇ ಅಧ್ಯಾಯದಲ್ಲಿ ಆಮೇಲೆ ಯೋಬನು
ಒಂದು ನಿಮಿಷ. ಓಕೆ, 3ನೇ ಅಧ್ಯಾಯದಲ್ಲಿ 25ನೇ ವಚನ ಓದ್ತೀರಾ? ಯಾರು ಸಾಲ್ವ್ ಮಾಡ್ಬೇಡ, ಈಗ ಸಾಲ್ವ್ ಮಾಡ್ಬೇಡ. 25ನೇ ವಚನ. ನನಗೆ ಬಾವು ಓಕೆ, 1 ಮಿನಿಟ್ ಅಮ್ಮ, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ, ಎಲ್ಲರೂ ಕೇಳ್ಬೇಕು. ಓಕೆ, ಓದ್ರಿ ಸ್ವಲ್ಪ ಜೋರಾಗಿ. ನನಗೆ ಭಯವು ಹುಟ್ಟಿದೊಡನೆ ನೋಡ್ರಿ. ಆಪತ್ತು ಸಂಭವಿಸುವುದು. ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ಹಾ, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ಇಲ್ಲಿ ನೋಡ್ರಿ, ನಾನು ಯಾವುದಕ್ಕೆ ಅದು ತಪ್ಪದೇ ಬರುವುದು. ಈಗ ಅಯೂಬ್ ಏನ್ ಮಾಡಿದ ನೋಡ್ರಿ. ಈಗ ಶೋಧನೆ ಅಯೂಬನಿಗೆ ದೇವರಿಂದ ಬಂತ? ಯಾರಿಂದ ಬಂತ? ನಾವ್ ಹಿಂಗೆ ಹೇಳ್ಬಿಡ್ತೇವೆ, ಸ್ವಾಭಾವಿಕವಾಗಿ ನಾವ್ ಈ ತರ ಹೇಳ್ಬಿಡ್ತೇವೆ, ಸೈತಾನಿಂದಾನೇ ಬಂದಂತ ಹೇಳಿ. ಆದ್ರೆ ದೇವರ ಅವನಿಗೆ ಕೊಟ್ಟ ಈಗ ನೋಡ್ರಿ, ವಾಕ್ಯ ಹೇಳ್ತಾರೆ, ಏನ್ ಹೇಳ್ತಾ ಇದೆ? 2ನೇ ಲೈನ್, ಭಯ ಪಡ್ತಾನೆ. ನಾನು ಯಾವುದಕ್ಕೆ ಅದು ತಪ್ಪದೇ ಬರುವುದು. ಹೆಂಗ್ ಬಂದ್ರಿ ಇದು? ಅವ್ನು ಏನಂದ? ಅಯ್ಯೋ, ಎಲ್ಲೇ ನನ್ನ ಮಕ್ಕಳು ತಪ್ಪು ಮಾಡ್ಬಿಡೋನು, ಎಲ್ಲೇ ನನ್ನ ಮಕ್ಕಳು ತಪ್ಪು ಮಾಡ್ಬಿಡ್ರೆ, ಎಲ್ಲೇ ನಮ್ಮ ಮಕ್ಕಳು ತಪ್ಪು ಮಾಡ್ಬಿಟ್ರೆ ಅಪಘಾತ ಬಂದ್ಬಿಡುತ್ತೇನೋ, ನನ್ನ ಮಕ್ಕಳ ಜೀವನಕ್ಕೆ ಅಪಾಯ ಬಂದ್ಬಿಡುತ್ತೇನೋ, ನಮ್ಮ ಮಕ್ಕಳು ತಪ್ಪು ಮಾಡ್ಬಿಟ್ರೆ ನನ್ನ ಕುಟುಂಬದ ಆಸ್ತಿ ಪಾಸ್ತಿಗೆ ಏನೇ ಧಕ್ಕೆ ಬರುತ್ತೇನೋ, ಫ್ಯೂಚರ್ ಅಲ್ಲಿ ನನ್ನ ಮಕ್ಕಳಿಗೆ ಭವಿಷ್ಯಕ್ಕೆ ಅಪಾಯ ಆಗುತ್ತೇನೋ ಅಂತ ಹೇಳಿ ಏನ್ ಮಾಡಿದ? ಹೆದರ್ಬಿಟ್ಟ. ಈಗ ಬೈಬಲ್ ಹೇಳುತ್ತೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಯಾವಾಗ? ಓಕೆ, ನೀನ್ ನಂಬಿದ್ರೆ ಯಾರು ಕಾರ್ಯ ಮಾಡ್ತಾರೆ? ಸ್ವಲ್ಪ ಹೊರಗಡೆ ನೋಡ್ತಾ ಇದ್ರೆ ಸ್ಟೆಪ್ ಕೆಳಗಡೆ ಇರಬಾರ್ದು. ಈಗ ನೀನು ನಂಬಿದ್ರೆ ಯಾರು ಕಾರ್ಯ ಮಾಡ್ತಾರೆ? ಅದೇ ರೀತಿ ನೀವು ಭಯ ಪಟ್ರೆ ಯಾರು ಕಾರ್ಯ ಮಾಡ್ತಾರೆ? ನಂಬಿದ್ರೆ ದೇವ್ರ ಕಾರ್ಯ ಮಾಡ್ತಾರೆ. ದೇವರ ಅಸ್ತ್ರ ನಂಬಿಕೆ, ಸೈತಾನನ ಅಸ್ತ್ರ ನೀನು ಯಾವ ರೀತಿ ನಂಬುತ್ತೀಯೋ ಆ ರೀತಿ ದೇವರು ನಿಮ್ಗೆ ಕಾರ್ಯ ಮಾಡ್ತಾನೆ. ನೀವು ಅದಕ್ಕೆ ವಿರುದ್ಧವಾಗಿ ನೀವು ಯಾವ ರೀತಿ ಭಯ ಪಡ್ತೀರೋ ಆ ರೀತಿ ಸೈತಾನ ಕುಟುಂಬದಲ್ಲಿ ಕಾರ್ಯ ಮಾಡ್ತಾನೆ. ಈಗ ನಿಮ್ಮ ಇದು खाचा ನೋಡಿ, खाचा काय कस सांचा काय खाचा ಇಟ್ಟಿಂಗಿ ಮಾಡ್ತಾರಲ್ಲ, ಹಾ ಸಾಚಾ. ಈಗ ಒಂದೊಂದು ರೌಂಡ್ ಇರ್ತಾವ, ಒಂದೊಂದು ಚೌಕ್ ಇರ್ತಾವ. ಅದು ಯಾವ ಶೇಪ್ ಇರುತ್ತೆ? ಇಡ್ಲಿನು ರೌಂಡ್ ಇದ್ದಲ್ಲೇ ಚೌಕ್ ಬರುತ್ತಾ? ಚೌಕ್ ಎಲ್ಲ ಹಾಕಿದ್ರೆ ರೌಂಡ್ ಬರುತ್ತಾ? ಯಾಕೆ? ಅದು ಯಾವ ಶೇಪ್ ಅಲ್ಲಿ ನೀವು ಹಿಟ್ಟನ್ನು ಹಾಕಿರ್ತೀರೋ, ಹಿಟ್ಟು ಒಂದೇ. ದಯಮಾಡಿ ಕೇಳ್ರಿ, ಹಿಟ್ಟು ಒಂದೇ, ಅಚ್ಚು ಬೇರೆ. ಯಾವ ಇದರಲ್ಲಿ ಹಾಕ್ತಿರೋ ಆ ರೀತಿ ಕಾರ್ಯ ಮಾಡುತ್ತೆ. ಈಗ ನೋಡ್ರಿ, ನಿಮ್ಮ ಹೃದಯ ಏನಿದ್ದಂಗೆ ಸಾಚಾ. ಅರ್ಥ ಆಗ್ತದೆ ಎಲ್ಲರಿಗೂ? ಇಡ್ಲಿ ಮಾಡೋದು ಯಾವ ಇದರಲ್ಲಿ ಹಾಕ್ತಿರೋ ಅದೇ ಶೇಪ್ ಕೊಡುತ್ತೆ. ಇಡ್ಲಿ ಯಾವ ಶೇಪ್ ಅಲ್ಲಿ ನೀವು ಇಡ್ಲಿ ಹಿಟ್ಟು ಹಾಕ್ತಿರೋ ಅದೇ ಶೇಪ್ ಇಡ್ಲಿ ಕೊಡುತ್ತೆ. ಈಗ ನಮ್ಮ ಹೃದಯ ಏನಿದ್ದಂಗೆ ಸಾಚಾ ಇದ್ದಂಗೆ. ಅದರಲ್ಲಿ ನೀವು ಒಳ್ಳೇದೇ ಮಾತಾಡ್ತಾ ಇದ್ರಿ, ನಿಮ್ ಕುಟುಂಬದಲ್ಲಿ ಏನೇ ನಡೀತಾ ಇದೆ ಆದ್ರೆ ಒಳ್ಳೇದೇ ಮಾತಾಡ್ತಾ ಇದ್ರೆ, ಒಳ್ಳೇದೇ ಆಲ್ವೇಸ್ ಪಾಸಿಟಿವ್ ಇದಾಗತ್ತೆ. ದೇವ್ರು ಮಾಡಿದ್ದಾರೆ, ದೇವ್ರು ಗುಣಪಡಿಸಿದ್ದಾರೆ, ನನ್ನ ಕುಟುಂಬ ಸಮಾಧಾನದಿದೆ, ನನ್ನ ಕುಟುಂಬದಲ್ಲಿ ಆರೋಗ್ಯ ಇದೆ, ದೇವ್ರು ಒಳ್ಳೇದು ಮಾಡ್ತಾ ಇದ್ದಾನೆ. ಇದೆಲ್ಲ ಒಳ್ಳೇದನ್ನ ಏನ್ ಮಾಡ್ತಾ ಇದ್ರಿ ನೀವು? ಈ ಹೃದಯ ಸಾಚಾದಲ್ಲಿ ಹಾಕ್ತಾ ಇದ್ರಿ, ಅದು ಏನ್ ಕೊಡುತ್ತೆ? ಒಳ್ಳೇದೇ ಇಡ್ಲಿ ನಿಮಗೆ. ಯಾವ ಸಾಚಾದಲ್ಲಿ ನೀವು ಹಾಕ್ತಾ ಇದ್ದೀರೋ ಆ ಸಾಚನೆ ರೂಪ ಕೊಡುತ್ತೆ. ಈಗ ರೌಂಡ್ ಹಿಟ್ ಹಾಕಿದ್ರೆ ರೌಂಡ್ ಇಡ್ಲಿ ಕೊಡುತ್ತೆ, ಚೌಕಲ್ಲಿ ಹಾಕಿದ್ರೆ ಚೌಕ್ ಕೊಡುತ್ತೆ. ಈ ಹೃದಯ ಒಂದು ಸಾಚ ಇದ್ದಂಗೆ. ನೀವು ಒಳ್ಳೆದನ್ನೇ ನೀವು ಒಳಗಡೆ ಹಾಕಿದ್ರೆ, ಒಳ್ಳೆ ವಿಚಾರ ಮಾಡಿ ಧೈರ್ಯ, ನಂಬಿಕೆ, ಸಂತೋಷ, ಸಮಾಧಾನ, ಗುಣಪಡಿಸುವಂತ ಮಾತುಗಳು, ಉನ್ನತಿಯ ಮಾತುಗಳನ್ನೇ ಆಡಿದ್ರೆ ಇದು ಒಳ್ಳೆ ನಿಮಗೆ ರೂಪ ಕೊಡುತ್ತೆ. ಎದರದು? ನಿಮ್ಮ ಬಾಯಿಂದ ಏನೇನು ಮಾತಾಡಿರ್ತೇವೆ, ಏನೇನು ವಿಚಾರ ಮಾಡಿರ್ತೀರಲ್ಲ ಅದನ್ನು ಒಳಗಡೆ ಹಾಕಿದ್ರೆ ಅದರ ರೂಪ ಕೊಡುತ್ತೆ. ನಿಮ್ಮ ಕುಟುಂಬ ಒಳ್ಳೆದೇ ಆಗುತ್ತೆ. ಬರೇ ಚಿಂತೆ, ವೇದನೆ, ಹಂಗೈತಿ, ಹಿಂಗೈತಿ, ಇದಾಯ್ತು, ಎಲ್ಲ ನೆಗೆಟಿವಿಟಿ, ಎಲ್ಲ ತಪ್ಪಾದ ವಿಚಾರಗಳನ್ನ ಆ ಸಾಚಾದಲ್ಲಿ ಹಾಕಿದ್ರೆ ಅದು ಅಂಥದ್ದೇ ರೂಪ ಕೊಡುತ್ತೆ. ಈಗ ಈ ಹೃದಯವೆಂಬ ಸಾಚಾದಲ್ಲಿ ಒಂದು ರೂಪ ಪಡೆದುಕೊಂಡು ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಯಾರು? ಈಗ ಆ ಹೃದಯ ಒಂದು ಸಾಚ ಇದ್ದಂಗೆ, ನೀವು ಯಾವ ರೀತಿಯಲ್ಲಿ ಅದನ್ನ ತುಂಬುತ್ತೀರೋ ಅದರ ರೂಪ ಕೊಡುತ್ತೆ. ಅದು
ಅರ್ಥ ಆಗ್ತಾ ಇದ್ದೇನೆ? ಒಳ್ಳೇದು ಅಂದ್ರೆ ಒಳ್ಳೇದು. ನೀವು ಒಳ್ಳೇದು ಹಾಕಿದ್ರೆ ಒಳ್ಳೇದಾಗುತ್ತೆ, ನೀವು ಕೆಟ್ಟದನ್ನಾಗಿದ್ರೆ ಕೆಟ್ಟ ರೂಪ ಕೊಡುತ್ತೆ. ಈಗ ಅದಕ್ಕೆ ಕಾರಣ ಯಾರು? ನಾವೇ. ನಮ್ಗೆ ನಾವು ಹಾಕಿದ್ದೇವೆ. ಆಲೋಚನೆ ಮಾಡ್ತೇವೆ. ವೆರಿ ಗುಡ್. ನಾವು ಅದರಲ್ಲಿ ಆಗ್ತಾ ಇದ್ದೇವೆ. ನೀವು ಒಳ್ಳೇದು ಹಾಕಿದ್ರೆ ಒಳ್ಳೆ ರೂಪ ಕೊಡುತ್ತೆ, ನೀವು ಕೆಟ್ಟದ್ದು ಹಾಕಿದ್ರೆ. ಈಗ ಯೋಬ ಏನ್ ಮಾಡಿದ? ಹ? ಹೆದರಿದನು. ಹಾ, ಭಯ, ಟೆನ್ಷನ್, ಚಿಂತೆ ಇದೆಲ್ಲ ಹಾಕಿದ, ಹಂಗೆ ಆಯ್ತು. ಎಲ್ಲ ಕಳ್ಕೊಂಡ. ಈಗ ಅದಕ್ಕೆ ದೇವ್ರ ಕಾರಣನ? ಅವನೇ ಕಾರಣ. ಇವತ್ತು ದೇವ್ರು ಹೇಳ್ತಾರೆ, ನಾನು ಯಾವುದಕ್ಕೆ ಭಯ ಪಡ್ತೀನೋ ಅದೇ ಬರ್ತದೆ, ನೀವು ಯಾವುದಕ್ಕೆ ಭಯ ಪಡ್ತೀರೋ ಅದೇ ಬರುತ್ತೆ. ನಿಮ್ಮ ಬಾಯಿಂದ ಆಡುವ ಒಂದೊಂದು ಮಾತು ಬಹಳ ಮುಖ್ಯ. ಅವನು ಆಡಿದ, ಅಯ್ಯೋ ಹಿಂಗಾಗಿದ್ದೇನೋ, ನನ್ನ ಮಕ್ಕಳು ಹಿಂಗ್ ಮಾಡ್ಬಿಟ್ಟಿದ್ರೇನೋ, ಹಂಗ್ ಮಾಡಿದ್ರೆ, ಭಯ ಭಯ ಭಯ, ಅಂತ ಮಾತುಗಳನ್ನ ಆಡಿದ, ಹಂಗೆ ಆಯ್ತು. ಇವತ್ತು ವಾಕ್ಯ ದೇವ್ರು ಹೇಳ್ತಾ ಇದ್ದಾನೆ, ನೀವು ಬಾಯಿಂದ ಆಡುವ ಮಾತು ಬಹಳ ಮುಖ್ಯ. ಕೊನೆ ದಿನದಲ್ಲಿ ದೇವರು ಎದರ ಬಗ್ಗೆ ಲೆಕ್ಕ ಕೇಳ್ತಾನೆ? ಬಹಳ ಮುಖ್ಯ. ನೀವು ದಯಮಾಡಿ ಇದನ್ನ ಗಂಭೀರವಾಗಿ ತಗೋಬೇಕು. ನೀವು, ನಾನು ಆದಷ್ಟು ಪ್ರತಿ ಸಂಡೆ ಒಂದಿಲ್ಲ ಒಂದು ರೀತಿಯಲ್ಲಿ ಈ ಮಾತನ್ನ ನಾನು ಹೇಳ್ತೀನಿ. ನಾವು ಎಷ್ಟು ಬಾಯಿನ ಉಪಯೋಗ ಮಾಡ್ತೇವೋ ಅದರ ಫಲ ನಾವೇ ಅನುಭವಿಸ್ತೇವೆ. ನಾನು ಫಸ್ಟ್ ಅಲ್ಲಿ ಹೇಳಿದೆ, ನಾವು ಈ ಮಟ್ಟದಲ್ಲಿ ಇದ್ದೇವಂದ್ರೆ, ಈ ಸ್ಥಿತಿಯಲ್ಲಿ ಇದ್ದೇವಂದ್ರೆ, ಹಿಂದೆ ನಾವು ಇದರ ಬಗ್ಗೆ ಮಾತಾಡಿದ್ವಿ. ಇವತ್ತಿನಿಂದ ನಿಮ್ಮ ಮಾತನ್ನ ಬದಲಾವಣೆ ಮಾಡ್ರಿ. ನೋಡ್ರಿ, ನಿಮ್ ಜೀವನ ಕೂಡ, ನಿಮ್ ಭವಿಷ್ಯ ಕೂಡ ಬದಲಾವಣೆ. ಸುತ್ತಲೂ ಕತ್ತಲೆ ಇತ್ತು, ದೇವರ ಆಸೆ ಬೆಳಕನ್ನು ನೋಡುವುದಿತ್ತು. ದೇವರು ಮಾತಾಡಿ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಮಾತಾಡಬೇಡ್ರಿ. ಈ ಬೈಬಲ್ ನೋಡುವಂತವುಗಳ ಮೇಲೆ ಆಧಾರಗೊಂಡಿಲ್ಲ. ಎದರ ಮೇಲೆ ಆಧಾರಗೊಂಡಿದೆ? ನೋಡುವಂತವುಗಳ ಮೇಲೆ ಆಧಾರಗೊಂಡಿಲ್ಲ. ಸುತ್ತಲೂ ಕತ್ತಲೆ ಇತ್ತು, ದೇವರು ಅದರ ಮೇಲೆ ಆಧಾರಗೊಂಡಿದ್ದಿಲ್ಲ. ದೇವರಿಗೆ ಏನಂದ? ಬೆಳಕಾಗಲಿ ಅಂದ, ಬೆಳಕಾಯ್ತು. ಹಾಗಾದ್ರೆ ಈ ವಾಕ್ಯ ನೋಡುವಂತವುಗಳ ಮೇಲೆ ಆಧಾರಗೊಂಡಿಲ್ಲ, ಎದ್ರ ಮೇಲೆ ಆಧಾರಗೊಂಡಿದೆ? ನೋಡ್ಲಿಗೂ ಮೇಲೆ ಆಧಾರಗೊಂಡಿದೆ. ಬಹಳ ಹತ್ರ ಬಂದಿದೆ, ಮಾತಿನ ಮೇಲೆ. ಮತ್ತೆ ಇನ್ನೊಂದು ಶಬ್ದ, ನಾವು ಹೇಳುವುದರ ಮೇಲೆ ಆಧಾರಗೊಂಡಿದೆ. ಹಲ್ಲೆಲೂಯಾ. ಕತ್ತಲೆ ಸುತ್ತಲೂ ಇದ್ರಿ, ದೇವ್ರು ಏನ್ ಮಾತಾಡಿದ? ಅದರ ಮೇಲೆ. ಪವಿತ್ರಾತ್ಮ ಜಲ ಸಮೂಹಗಳ ಮೇಲೆ ಚಲಿಸ್ತಾ ಇದ್ದ. ಆಗ ದೇವರು ಬೆಳಕಾಗಲಿ ಅಂತ ಹೇಳ್ಬಿಟ್ಟ, ತಕ್ಷಣ ಪವಿತ್ರಾತ್ಮ ಅಲ್ಲಿ ಕಾರ್ಯ ಮಾಡಿದ. ಎಲ್ಲಿ ಮಠ ಕಾರ್ಯ ಮಾಡಲಿಲ್ಲ? ದೇವ್ರು ಎಲ್ಲಿ ಮಠ ಹೇಳಿಲ್ವೋ ಅಲ್ಲಿ ಮಠ ಕಾರ್ಯ ಮಾಡಿಲ್ಲ. ಯಾವಾಗ ದೇವ್ರ ಮಾಡಿದ ಮಾತು ಬಂತು, ತಕ್ಕ ದೇವ್ರ ಕೆಲಸ ಮಾಡಿ, ಪವಿತ್ರಾತ್ಮ ಕೆಲಸ ಮಾಡಿ ಬೆಳಕು ತಂದ್ಬಿಟ್ಟ. ಇವತ್ತು ದೇವರು ಪವಿತ್ರಾತ್ಮ ಎದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ? ನೀವು ತಪ್ಪಾದನೆ ಮಾಡಿದ್ರೆ ಸೈತಾನಲ್ಲಿ ಬರ್ತಾನೆ, ನಿಮ್ಮ ಬಾಯಿಯಿಂದ ಬರುವಂತ ಮಾತನ್ನೇ ಕ್ಯಾಚ್ ಮಾಡ್ತಾನೆ. ನೋಡ್ರಿ, ಒಂದು ಮಾತು ನಿಜ, ಸೈತಾನ ಶಿಲುಬೆ ಮೇಲೆ ಏನಾಗ್ಬಿಟ್ಟಿದ್ದಾನೆ? ಎದರ ನಮ್ಗೆ ಸೈತಾನ ಸೋತ್ ಬಿಟ್ಟ, ಶಿಲುಬೆ ಮೇಲೆ ಸೋತ್ ಬಿಟ್ಟ. ಗೊತ್ತಿಲ್ಲ, ತಲೆಯನ್ನ ಜಜ್ಜಿ ಬಿಟ್ಟಿದ್ದಾನೆ, ಸೋತ್ ಬಿಟ್ಟಿದ್ದಾನೆ. ಈಗ ಅವನ ಬಲ ಏನಿಲ್ಲ, ಅವನು ಏನಾಗ್ಬಿಟ್ಟಿದ್ದಾನೆ? ಶೂನ್ಯ ಆಗ್ಬಿಟ್ಟಿದ್ದಾನೆ. ಆದ್ರೂ ಯಾಕ್ರಿ ಇವತ್ತು ಯಾಕ್ರಿ ಕೆಲಸ ಮಾಡ್ತಾ ಇದ್ದಾನೆ? ಸೋತ್ ಬಿಟ್ಟಾರ್ರಿ ಇವನು, ಆದ್ರೂ ಇವತ್ತು ಹೆಂಗೆ ಕೆಲಸ ಮಾಡ್ತಾ ಇದ್ದಾನೆ? ಕರೆಕ್ಟ್. ನೀವೇನ್ ಮಾತಾಡತ್ತೀರಲ್ಲ ಅದ್ರ ಮೇಲೆ ಕೆಲಸ ಮಾಡ್ತಾನೆ. ಅವನಲ್ಲಿ ಇಲ್ಲ, ಅವನ ಬಾಯಲ್ಲಿ ಪವರ್ ಇಲ್ಲ. ಪವರ್ ಯಾರಲ್ಲಿದೆ? ನಾವು ಅವನಿಗೆ ಕರೆದ್ರೆ ಅವ್ನು ಬರ್ತಾನೆ. ಕರೆದ್ರೆ ಹೆಂಗೆ? ನೀವು ಬಾಯಿನ ಹೆಂಗ್ ಮಾತಾಡತ್ತಿರಲ್ಲ, ತಪ್ಪಾಗಿ ನೀವು ಮಾತಾಡಿದ್ರೆ ಅವನಿಗೆ ನೀವು ಇನ್ವೈಟ್ ಮಾಡ್ದಂಗೆ. ಇಲ್ಲ, ನನ್ನ ದೇವರು ಮಾಡಬಲ್ಲ, ನನ್ನ ದೇವರು ಇದರಿಂದ ಬಿಡಿಸಬಲ್ಲ, ನನ್ನ ದೇವರು ಶಕ್ತಿ ಉಳ್ಳವನು, ನನ್ನ ದೇವರು ನನ್ನ ಕಾಪಾಡಬಲ್ಲ ಅಂತ ನೀವು ಬಾಯಿಂದ ಹೇಳಿದ್ರೆ ಅವನೇನ್ ಮಾಡ್ತಾನೆ? ಇವನ್ ಗೊತ್ತು, ಇವನ ಎಲ್ಲ ಬೈಬಲ್ ಬಗ್ಗೆ ಇವನಿಗೆಲ್ಲ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ಈ ವ್ಯಕ್ತಿ ನನ್ನ ವ್ಯಕ್ತಿ ಅಲ್ಲ ಅಂತೇಳಿ ಬೇರೆಯವ್ರ ಕಡೆ ಹೋಗ್ಬಿಡ್ತಾನೆ. ನೀವೇ ಅದನ್ನ ಅವರನ್ನ ಬರಮಾಡ್ಲಿಕ್ಕೆ ನೀವೇ ಕಾರಣ, ಅವನನ್ನು ಹೊಡೆದು ಓಡಿಸೋದಕ್ಕೆ ನೀವೇ ಕಾರಣ. ಏನ್ರಿ ನಿಮ್ ಬಾಯಿಂದ ಬರುವಂತ? ಸೊ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ನಿಮ್ ಬಾಯಿಂದ ಬರೋ ಮಾತು. ನೀವ್ ಏನ್ ಹೇಳ್ತೀರಾ ಅದಾಗ, ನೀವು ಈಗ ಏನ್ ಹೇಳ್ತೀರಾ ಅದು ನಾಳೆಗೆ ಚಿಗುರು ಬಿಡುತ್ತೆ. ಅದೇ ಈಗ ನಾಳೆ ನಿಮ್ಮ ಕುಟುಂಬ ಯಾವ ರೀತಿ ಆಗ್ಬೇಕು ಅದಕ್ಕೆ ನೀವೇ ಕಾರಣ. ಯೇಸು ಮಸೀಹ್ಗೆ ಧನ್ಯವಾದ. ಹಲ್ಲೆಲೂಯಾ.
ನಿದ್ದೆ ಮಾಡೋರು ಹಾಲೆಲೂಯಾ. ಎಚ್ಚರ ಆಗ್ಬಿಟ್ರೆ ಯೇಸು ಮಸೀಹಿ ನಿದ್ದೆ ಮಾಡೋರು ಹೇಳ್ಬೇಡ್ರಿ ಹಾಲೆಲೂಯಾ. ಹಲ್ಲೆಲೂಯಾ. ನಿದ್ದೆ ಮಾಡೋರು ಅವ್ರ ಹೇಳ್ಬಿಡ್ತಾರೆ ಟೀಚರ್ ಅದಾರೆ ಬೇಗ ಕಣ್ಣು ಹಿಡ್ಕೊಂಡ್ಬಿಟ್ರು ಅವರು. ನಿದ್ದೆ ಮಾಡೋರು ಹೇಳ್ಬೇಡ್ರಿ ಹಾಲೆಲೂಯಾ. ನಾವು ನಿದ್ದೆ ಮಾಡ್ತಿಲ್ಲ, ನಾವು ಹೇಳ್ಬೇಕು ಅಂತ. ಇಲ್ಲ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಇದೆ. ಹೇಳೋದು ಬೇಡ ಹಿಂಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರು ಹೇಳ್ತಾ ಇಲ್ಲ ಗೊತ್ತವ್ರಿಗೆ, ಆದ್ರೆ ಅರ್ಥ ಅವ್ರು ವಿಚಾರ ಮಾಡ್ತಾ ಇದ್ದಾರೆ ಹೊರಗಡೆ ಆ ಥಿಂಕಿಂಗ್ ನಡೀತಾ ಇದೆ. ಪ್ರೈಸ್ ಲಾರ್ಡ್. ಯೇಸು ಮಸೀಹಿ ಜೈ. ಜಕರಿಯ ಕೇಳಿದ್ರೆ ಹೆಸರು? ಜಕರಿಯ ಆಲಯದಲ್ಲಿ ಆರಾಧನೆ ಮಾಡ್ತಿರ್ತಾನೆ, ಹೊರಗಡೆ ಎಲ್ಲ ಜನ ನಿಂತ್ಕೊಂಡಿರ್ತಾರೆ. ದೇವದೂತನು ಬಂದು ಹೇಳ್ತಾನೆ, ಗೇಬ್ರಿಯಲ್ ಬಂದು ಹೇಳ್ತಾನೆ, ನಿನಗೆ ಮುಂದಿನ ವರ್ಷ ನಿನಗೆ ಒಂದು ಮಗು ಆಗುತ್ತೆ, ನೀನು ಅದಕ್ಕೆ ಏನಂತ ಹೆಸರಿಡಬೇಕು? ಹಲ್ಲೆಲೂಯಾ. ಯೇಸು ಮಸೀಹಿ ಜೈ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ರೆ ನಾನು ಹ್ಯಾಂಡ್ಸಮ್ ಅದೀನಲ್ರಿ, ಹಾಗಾದ್ರೆ ಮತ್ತೆ ನನ್ಗೆ ಯಾಕೆ ನೋಡಾಗ್ತದೆ ನೀವು? ಬರೀ ಅವ್ರು ಅಲ್ಲಲ್ಲಿ ನೋಡ್ತಾ ಇದ್ದಾರೆ. ನಾನು ಕರೆಕ್ಟಾಗಿ ನನ್ನ ಕಣ್ಣಿಗೆ ನೋಡ್ರಿ ನೀವು, ಬೇಕಾದ್ರೆ ನಾನು ಚಶ್ಮಾ ಹಾಕೋತೇನೆ, ನನ್ನ ಕಣ್ಣಿಗೆ ನೋಡ್ರಿ. ಆಮೇಲೆ ಹೇಳ್ಬೇಕು ನೀವು ನಾನು ಹೆಂಗದೇನೆ ಅಂತ ಹೇಳಿ. ಯೇಸು ಮಸೀಹಿ ಜೈ. ಜಕರಿಯ ಒಳಗಡೆ ಆರಾಧನೆ ಮಾಡ್ತಾ ಇದ್ದಾನೆ, ದೇವದೂತನು ಬಂದು ಆತನಿಗೆ ಹೇಳ್ತಾ ಇದ್ದಾನೆ, ನಿಮ್ಗೆ ಒಂದು ಮಗು ಆಗುತ್ತೆ. ಅವ್ರು ಏನ್ ಹೇಳ್ತಾರೆ? ಕ್ಲೀನ್ ಕಾಣದ್ರಿ, ಕ್ಲಿಯರ್ ಕಾಣದ್ರಿ ನಿಮ್ಗೆಲ್ಲ. ಯೇಸು ಮಸೀಹಿ ಜೈ. ಅವನೇನ್ ಹೇಳಿದ? ಏನ್ ಗೊತ್ತಿಲ್ಲ, ಹೇಳ್ರಿ. ಈಗ ಆತನ ಮಕ್ಕಳು ಅಂತ ಕೇಳಿದ್ರು. ದೇವ್ರೆ ನನ್ಗೆ ಆಲ್ರೆಡಿ ಮುಗಿದ್ಬಿಟ್ಟೈತಿ, ನನ್ ವಯಸ್ಸಾಗ್ಬಿಟ್ಟೈತಿ, ನಾನು ಮುದುಕರಾಗ್ಬಿಟ್ಟೇನಿ, ನನ್ನ ಹೆಂಡತಿನೂ ಅದೇ ಕರ್ತವ್ಯ ವಯಸ್ಸಾಗೈತಿ ನನಗೆ ವಯಸ್ಸಾಗ್ಬಿಟ್ಟೈತಿ, ನನ್ನ ಹೆಂಡತಿಗೂ ವಯಸ್ಸಾಗೈತಿ, ಮಕ್ಕಳು ಆಗುವಂತ ಇದು ಮುಗಿದ್ಬಿಟ್ಟೆ. ಹೆಂಗಪ್ಪ ಮಕ್ಕಳಾಗ? ದೇವ್ರು ಹೇಳಿದ, ನೀನು ನನ್ನ ಮಾತನ್ನ ನಂಬದೆ ಹೋದ್ರಿಂದ ಏನಾಗ್ತೀಯ ನೀನು? ನಾನೇನ್ ಮಾಡ್ತೇನೆ ನಿನ್ಗೆ? ಯಾಕೆ ದೇವರು ನನ್ನ ಮೂಕನಾಗಿ ಮಾಡಿದ? ಯಾಕೆ ಮೂಕನಾಗಿ ಮಾಡಿದ? ದೇವರ ಮಾತನ್ನ ನಂಬಿಲ್ಲ. ದೇವ್ರ ಮಾತನ್ನ ನಂಬ್ತಾ ಇಲ್ಲ. ಮತ್ತೆ ಅವರಿಗೆ ಮಗು ಕೊಡ್ತಾನೆ ದೇವರು, ಅಲ್ಲಿವರೆಗೂ ಯಾಕೆ ಯಾಕೆ ಮೂಕನಾಗಿ ಮಾಡಿದ? ಎಲ್ಲ ಮುಂದೆ ಹೇಳ್ಬಿಟ್ಟಾನೆ. ನನಗೆ ವಿಶ್ವಾಸ ಆಗೋದಿಲ್ಲ ಅಂತ ಹೇಳ್ತೀನಿ ಅನ್ನಿಸ್ತು. ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರಂತ. ಅವನ ಮಾತು ಮಾತು ಆಗಲ್ಲ ನಾನು ಅಂತ ಈ ಹೇಳಿದ. ಎಲ್ಲ ಮೆಸೇಜ್ ಆಗಲಿಂದ ಹೇಳ್ತಾ ಇದ್ದೇನೆ, ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಆಗಲ್ಲ ಅಂತ ಬಾಯಿಂದ ಬಂತು. ಅವರು ಯಾವ ರೀತಿ ಮಾತಾಡ್ತಾ ಇದ್ದ? ಆಗಲ್ಲ ಅಂತ. ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದ. ನಾನು ಆಗಲೇ ಹೇಳಿದೆ, ಮಾತು ಬಹಳ ಇಂಪಾರ್ಟೆಂಟ್. ಏನು ಬಿತ್ತುತ್ತೇವೆ ಅದಕ್ಕೆ ಅವನ ಬಾಯಿಂದ ಆ ಬರುವಂತ ಮಾತುಗಳು ನಕಾರಾತ್ಮಕ. ಹೆಂಗಾಗತ್ತಪ್ಪ, ಹಿಂಗಿದೆ, ನಾನು ವಯಸ್ಸಾಗ್ಬಿಟ್ಟಿದ್ದೀನಿ, ನನ್ನ ಹೆಂಡತಿ ಮುದುಕಾಗ್ಬಿಟ್ಟಾಳೆ, ಹೆಂಗಪ್ಪ ಆಗೋದು, ನಾನು ಹೆಂಗಿದ್ದೇನೆ ನಂಬಲಿ. ಅದಕ್ಕೆ ಮೂಗನ್ ಮಾಡಿ ದೇವ್ರು ಮೂಕರಾಗಿ ಮಾಡ್ಬಿಟ್ಟ. ಯಾಕೆ? ಮಕ್ಕಳು ಕೊಡೋದು. ಇವನು ಹಿಂಗೇ ಮಾತಾಡ್ಕೊಂಡು ಹೋದ್ರೆ ಬರುವಂತ ಮಗನು ಇವನೇ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ದೇವ್ರೇನ್ ಕೊಳ್ಳಿಗೆ ಹೋಗ್ತಾ ಇದ್ದಾನೆ? ಒಂದು ಮಗುವನ್ನ ಕೊಳ್ಳಿಗೆ ಹೋಗ್ತಾ ಇದ್ದಾನೆ. ಅವನ ಹೆಸರು ಈಗ ಇವನ ಹಿಂಗೆ ನಕಾರಾತ್ಮಕವಾಗಿ ಮಾತಾಡ್ಕೊಂಡು ಇವನ್ನ ಸುಮ್ಮನೆ ಬಿಟ್ಬಿಟ್ರೆ, ನಕಾರಾತ್ಮಕವಾಗಿ ಮಾತಾಡಿ 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 ಬರುವಂತ ಮಗನನ್ನು ಇವನೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಆ ಬರುವಂತ ಮಗನ ಆಶೀರ್ವಾದಕ್ಕೆ ಕ್ಯಾನ್ಸಲ್ ಆಗುವುದಕ್ಕೆ ಕಾರಣ ಇವನೇ ಆಗ್ಬಿಡ್ತಾನೆ. ಅದಕ್ಕೆ ಇವನಿಗೆ ಸುಮ್ಮನೆ ಇರೋದು ಬೇಡ ಅಂತೇಳಿ ಮೂಕನಾಗಿ ಮಾಡ್ಬಿಡ್ತಾನೆ. ಇಲ್ಲಾಂದ್ರೆ ಹಿಂಗೇ ಮಾತಾಡ್ಕೊಂಡು ಬರುವಂತ ಆಶೀರ್ವಾದನು ಅರ್ಥ ಆಗ್ತಾ ಇದ್ದಾರೆ? ನೀವು ಆಡುವಂತ ಮಾತು ನಿಮಗೆ ಬರುವಂತ ಆಶೀರ್ವಾದಕ್ಕೆ ಅಡ್ಡಿ ಆಗ್ಬೋದು. ನಿಮ್ಮ ಮುಂದಿನ ಉಜ್ವಲವಾದ ಭವಿಷ್ಯ ದೇವರು ನಿಮಗೆ ಕೊಡ್ಲಿಕ್ಕಿದ್ದಾನೆ. ಆದ್ರೆ ನೀವು ಆಡುವಂತ ಮಾತಿನ ಮೇಲೆ ಡಿಪೆಂಡ್ ಆಗಿದೆ. ಈಗ ನೋಡುವಂತ ಪರಿಸ್ಥಿತಿನ ನೋಡ್ಬೇಡ್ರಿ, ಒಳ್ಳೆದೇ ಮಾತಾಡ್ರಿ. ನಿಮ್ಮ ಭವಿಷ್ಯ ಬಗ್ಗೆ ಒಳ್ಳೆದೇ ಮಾತಾಡ್ರಿ. ನಿಮ್ ಮಕ್ಕಳ ಬಗ್ಗೆ ಅವ್ರು ಹೆಂಗೆ ಇರ್ಲಿ, ಅವ್ರ ಬಗ್ಗೆ ನೀವೇನ್ ಮಾತಾಡ್ರಿ? ಒಳ್ಳೆದೇ ಮಾತಾಡ್ರಿ. ನನ್ನ ಮಗ ಹಿಂಗಾಗ್ತಾ ಇದ್ದಾನೆ, ನನ್ನ ಮಗ ಹಿಂಗಾಗ್ತಾ ಇದ್ದಾನೆ, ನನ್ನ ಮಗ ದೇವರ ಸೇವೆ ಮಾಡ್ತಾ ಇದ್ದಾನೆ, ನನ್ನ ಮಗಳು ಒಳ್ಳೆ ಕಲಿತು ಒಳ್ಳೆ ಜಾಣಳಾಗಿ ಆಗ್ತಾ ಇದ್ದಾನೆ, ನನ್ನ ಮಕ್ಕಳು ದೇವರು ಅದ್ಭುತವಾಗಿ ಬೆಳೆಸ್ತಾ ಇದ್ದಾರೆ, ನಮ್ಮ ಕುಟುಂಬ ಅದ್ಭುತವಾಗಿ ಬೆಳೀತಾರೆ, ಒಂದು ಹೊಸ ಮನೆ ದೇವರು ನಮಗೆ ಕೊಡ್ತಾ ಇದ್ದಾರೆ, ನಮ್ಮ ಕುಟುಂಬದ ಪರಿಸ್ಥಿತಿ ಅದ್ಭುತವಾಗಿ ಬದಲಾವಣೆ ಆಗ್ತಾ ಇದೆ. ಈಗ ನೋಡೋ ಪರಿಸ್ಥಿತಿ ಹಂಗಿಲ್ಲ. ಆದ್ರೆ ನಿಮ್ ಬಾಯ್ತ ಅಂತ ಮಾತು ಬರ್ಲಿ, ನಾಳೆಗೆ ಅದೇನ್ ಮಾಡುತ್ತೆ? ಸಿಗುತ್ತೆ. ಏನು?
ನಿನ್ನ ಬಾಯಿಂದ ಏನ್ ಮಾತು ಬಂದಿದ್ದಾವಲ್ಲ ಅದು ಚಿಗುರು ಬಿಡುತ್ತೆ. ಈಗ ಪರಿಸ್ಥಿತಿ ಇಲ್ಲ, ಕತ್ತಲಿನ ಸುತ್ತಲೂ, ಆದ್ರೆ ದೇವರು ಒಳ್ಳೆದನ್ನೇ ಮಾತಾಡಿದ, ಬೆಳಗ್ಗೆ ಮಾತಾಡಿದ, ಬೆಳಗ್ಗೆ ಬಂದ. ಇವತ್ತು ದೇವರು ನಿಮಗೂ ಅದನ್ನೇ ಹೇಳ್ತಾ ಇದ್ದಾನೆ. ನಿಮ್ಮ ಕುಟುಂಬದ ಪರಿಸ್ಥಿತಿ ನೋಡಿ ನೀವು ಮಾತಾಡ್ಬೇಡ್ರಿ. ನೀವು ಏನ್ ಮಾತಾಡ್ರಿ, ನಿಮ್ಮ ಕುಟುಂಬವನ್ನು ಯಾವ ರೀತಿ ನೀವು ನೋಡ್ಲಿಕ್ಕೆ ಬಯಸ್ತಾ ಇದ್ರಲ್ಲ ಅದನ್ನ. ಹಲ್ಲೆಲೂಯಾ, ಯೇಸು ಮಸೀಹ್ ಕಿ ಹಲ್ಲೆಲೂಯಾ. ನೀವು ಆ ರೀತಿ ಮಾತಾಡಿದ್ರೆ ನಿಮ್ಮ ಕುಟುಂಬ ಅದೇ ರೀತಿ ಬದಲಾವಣೆ. ಎಷ್ಟು ಜನರಿಗೆ ಅರ್ಥ ಆಗುತ್ತಾ ಇಲ್ಲ? ಎಷ್ಟು ಜನರಿಗೆ ಅರ್ಥ ಆಗತೈತಿ? ಕೈ ಬಿಡ್ರಿ. ಎಷ್ಟು ಜನ ನಿದ್ದೆ ಬರೋದಕ್ಕೆ ಕೈ ಹಿಡಿದ್ರಿ? ನಿದ್ದೆ ಮಾಡೋರು ಹೇಳ್ರಿ ಒಂದ್ ಜೋರಾಗಿ ಹೇಳಿ ಹಲ್ಲೆಲೂಯಾ. ಇಲ್ಲ, ಎಲ್ಲರೂ ಎಚ್ಚರವಾಗಿದ್ರೆ ನಿಮ್ಮನ್ನೇ ನಿದ್ದೆಯಿಂದ ಹೊರಗೆ ತರೋದು ಇದೊಂದೇ ಅಸ್ತ್ರ. ನಮಗೆ ಜೋರ ಹೇಳ್ಬಿಟ್ರೆ ಒಬ್ಬೊಬ್ರು ನಿದ್ದೆ ಒಳಗೂ ಹೇಳ್ಬಿಡ್ತಾರೆ. ಯಾಕೆ ಕೇಳಿದ್ರೆ ಅದು ಗೊತ್ತಿರೋದಿಲ್ಲ, ಅವಾಗ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರಿಗೆ ಆಕ್ಚುಲಿ ಏನ್ ಮಾಡ್ತಾ ಇದ್ರು, ಯೇಸು ಮಸೀಹ್ ನೋಡ್ರಿ. ಮರಿಯಳು, ಕೊನೆಯದಾಗಿ ಮುಗಿಸ್ತೀನಿ. ಮರಿಯಳಿಗೆ ಅದೇ ದೇವದೂತ ಬಂದು ಹೇಳಿದ, ನಿನಗೆ ಒಂದು ಮಗು ಆಗುತ್ತೆ, ಆದ್ರೆ ಅವಳು ಕನ್ಯಾಗಿ. ಅವಳು ಸೇಮ್ ಪ್ರಶ್ನೆ ಕೇಳ್ತಾ ಇದ್ದಾಳೆ, ಆದ್ರೆ ಅವಳ ಪ್ರಶ್ನೆಗೆ ಸ್ವಲ್ಪ ವ್ಯತ್ಯಾಸ ಇದೆ. ದೇವರೇ, ಇದು ಹೇಗೆ ಸಾಧ್ಯ? ನಾನು ಪುರುಷನನ್ನ ಅರಿತಾಳಲ್ಲ, ಇದು ಹೆಂಗಾಗತ್ತೆ? ನನಗೆ ಬೇರೆ ಎಂಗೇಜ್ಮೆಂಟ್ ಕೂಡ ಆಗಿದೆ. ಜನ ಹೇಗೆ ನನ್ನ ಒಪ್ಕೊಳ್ತಾರೆ? ಇದನ್ನು ನಾನು ಹೆಂಗೆ ನಂಬಲಿ? ನನಗೆ ಸಹಾಯ ಮಾಡು. ಯೋಸೆಫ್ ಜಕರಿಯನ ಕೇಳೋ ರೀತಿ ಆಲ್ರೆಡಿ ನನ್ನ ವಯಸ್ಸಾಗಿದೆ, 85 ಆಗತ್ತೆ, ಹೆಂಗೆ ನಾನು ನಂಬಲಿ? ಆದ್ರೆ ಮರಿಯಳು, ಇದು ಹೃದಯದ ಪರಿಸ್ಥಿತಿ, ಕಂಡೀಷನ್ ಆಫ್ ಹಾರ್ಟ್, ನಮ್ಮ ಹೃದಯದ ಪರಿಸ್ಥಿತಿ. ಈ ಜಕರಿಯನ ಹೃದಯ ಪರಿಸ್ಥಿತಿ ಅವ್ನು ಕಠಿಣ ಮಾಡ್ಕೊಂಡ್ಬಿಟ್ಟಾನೆ. ಹೆಂಗಾಗತ್ತೆ? ಸಾಧ್ಯವಿಲ್ಲ, ನಾವು ಮುದುಕರಾಗ್ಬಿಟ್ರಿ. ಆದ್ರೆ ಮರಿಯಳು, ಅಪ್ಪ ನಾನು ನಂಬುತ್ತೇನೆ, ಆದ್ರೆ ನನ್ನ ಕೆಲಸ ನಾನು ಹೆಂಗಿದು ಸಾಧ್ಯ? ಇದನ್ನ ನಾನು ಅರ್ಥ ಮಾಡ್ಕೋಬೇಕು, ನನ್ನ ಅರ್ಥ ಮಾಡಿಸೋಕೆ ಸಹಾಯ ಮಾಡಿ, ನಾನು ಇದನ್ನು ಒಪ್ಕೋತೇನೆ, ಆದ್ರೆ ಹೆಂಗಂದ್ರೆ ನನ್ಗೆ ತಿಳಿಸ್ಕೊಡು. ಜಕರಿಯಂದು ಸ್ಥಿತಿ ಬೇರೆ ಇತ್ತು, ಮರಿಯಳದು ಬೇರೆ ಇತ್ತು. ಜಕರಿಯ ನಂಬಲಿಕ್ಕೆ ಸಾಧ್ಯ ಇಲ್ಲ, ನಂಬಲಿಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಮರಿಯಳು, ನಾನು ನಂಬುತ್ತೇನೆ, ಆದ್ರೆ ನನಗೆ ಸಹಾಯ ಮಾಡಿ. ಅವಾಗ ಏನ್ ಮಾಡಿದ? ದೇವರು ಅವನ ಆಶೀರ್ವಾದ ಮಾಡಿದ. ಒಂದು ಮಗು ಬಂತು, ಅವನ ಹೆಸರು ಯೇಸು ಅಂತ ಇತ್ತು. ಜಕರಿಯ ನಂಬಲಿಲ್ಲ. ದೇವ್ರ ಏನ್ ಮಾಡಿದ? ಪಟ್ಟಂತ ಎರದ ಹೊಡೆದ. ಯಾಕೆ ಬಾಯಿಗೆ ಹೊಡೆದ? ಬಾಯಿಯಾಗ ಮುಚ್ಚಿದ. ಅವನಿಗೆ ನಂಬಿಕೆನೇ ಇರ್ಲಿಲ್ಲ. ಇಲ್ಲ, ನೀನ್ ಹೀಗೆ ಮಾತಾಡ್ಕೊಂಡು ಹೋದ್ರೆ ನೀನ್ ಬರೋದಿಲ್ಲ, ನೀನೇ ಕಳ್ಕೊ. ನಾನ್ ಕೊಡ್ತಾ ಇದ್ದೇನೆ, ನೀನೇ ಅದನ್ನ ಕಳ್ಕೊತೀಯ. ನೀನ್ ಕಳ್ಕೊಳ್ಳೋದಕ್ಕೆ ಏನ್ ಕಾರಣ? ನೀನ್ ಬಾಯಿಂದ ಅದಕ್ಕೆ ನೀನ್ ಮಾತೇ ಬೇಡ, ಹುಟ್ಟೋವರೆಗೂ ನೀನ್ ಮಾತಾಡಬೇಡ. ಮತ್ತೆ ನೀನ್ ಎಲ್ಲೆಲ್ಲಿ ಕಳ್ಕೊ ಗಮಾಮ ಮಾಲಿಸ್ ಕೈ ಕನ್ನಡ ಕಳ್ಕೊಂಡಿಯ ಅದಕ್ಕೆ ಗಮಾಮ ಮಾಲಿಸ್ ಅಂತ ನಮ್ಮ ಭಾಷೆ. ನೀನೇ ಕಳ್ಕೊಂಡ್ಬಿಟ್ಟಿಯ, ಅದಕ್ಕೆ ಯಾರ ನೀನು ಮೂಕನಾಗಿರೋದೆ. ಎಷ್ಟು ಪವರ್ ಇದೆ ಬಾಯಲ್ಲಿ. ದೇವ್ರು ಯಾಕೆ ಮೂಕನಾಗಿ ಮಾಡಿದ? ಕಾರಣ ಇದೆ. ಅವನು ಮತ್ತೆ ಹೀಗೆ ಮಾತಾಡ್ಕೊಂಡ್ರೆ ಬರುವಂತ ಆಶೀರ್ವಾದಕ್ಕೆ ನೀವೇನು ಮಾತಾಡ್ತಿರದೆ, ನೀವೇನು ಮಾತಾಡ್ತೀರ ಅದು ಬಹಳ ಮುಖ್ಯ. ನೀವು ಕಲಿತವರಾಗಿರ್ಲಿ, ಕಲಿಯದೇ ಇರೋರಾಗ್ಲಿ, ಓದುವವರಾಗ್ಲಿ, ಓದದಿರೋರಾಗ್ಲಿ, ಬಾಯಿಂದ ಬರೋ ಮಾತು ಬಹಳ. ದೇವರು ಬಹಳ ರೆಸ್ಪೆಕ್ಟ್ ಕೊಡ್ತಾನೆ ಬಾಯಿ ಬರೋ ಮಾತು. ನೀವು ತಪ್ಪಾಗಿ ಮಾತಾಡ್ಕೊಂಡಿದ್ರೆ, ನಿಮ್ಮ ಕುಟುಂಬದ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ಕೊಂಡೋದ್ರೆ ಹಂಗೆ ಆಗುತ್ತೆ. ನೆನಪಿಟ್ಕೊಳ್ರಿ, ದಯಮಾಡಿ ಇದನ್ನ ಮರಿಬೇಡ್ರಿ. ದೇವರು ಹೇಳ್ಬಿಟ್ಟಿದ್ದಾನೆ, ಅಂತ್ಯ ಕಾಲದ ದಿನದಲ್ಲಿ ನೀವು ಬಾಯಿಂದ ಏನೇನು ಮಾತಾಡಿದಿರೋ ಅದಕ್ಕೆ ನಾನು ಲೆಕ್ಕ ಕೇಳ್ತೀನಿ. ನಿಮ್ಮ ಪರಿಸ್ಥಿತಿ ಈಗಿರುವುದಕ್ಕೆ ನೀವು ಹಿಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತಾಡಿದ್ದೀರಾ, ಅದಕ್ಕೆ ಈ ಮಟ್ಟದಲ್ಲಿ ಇದ್ದೀರಾ. ಒಂದು ವೇಳೆ ನೀವು ಒಳ್ಳೆಯ ರೀತಿಯಲ್ಲಿ ಬಂದಿದ್ದೀರಾ, ಹಿಂದೆ ಅದರ ಬಗ್ಗೆ ಮಾತಾಡಿದ್ದೀರಾ, ಅದಕ್ಕೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ಒಂದು ವೇಳೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಸರಿಯಾಗಿ ನಡೀತಾ ಇಲ್ವಾ, ನಿಮ್ಮ ಕುಟುಂಬದಲ್ಲಿ ಬಹಳ ಕಷ್ಟ ಇದೆಯಾ, ಅದು ಇರಬಾರದು ನೀವು ಬಯಸ್ತಾ ಇದ್ದೀರಾ, ಹಾಗಾದ್ರೆ ಇವತ್ತಿನಿಂದ ಹಾಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ. ದೇವರು ಅದನ್ನೇ ನಿಮ್ಮ ಕುಟುಂಬದಲ್ಲಿ ಮಾಡಿ. ನೀವು ಯಾವ ಬೀಜ ಬಿತ್ತುತ್ತೀರೋ 2-3 ದಿನದಲ್ಲಿ ಅದು ಅದೇ ಮೊಳಕೆ ಬರುತ್ತೆ. ನೀವು ಒಳ್ಳೆ ಬೀಜ ಬಿತ್ತರೆ ಅದು ಒಳ್ಳೆ ಬರುತ್ತೆ. ನೀವು ಯಾವ್ದಾದ್ರು ಬೀಜ ಬಿಡ್ತೀರೋ ಅದೇ ಮೊಳಕೆ ಬಿಡುತ್ತೆ. ನೀವು ಏನು ಬಾಯಿಂದ ಮಾತಾಡ್ತೀರ ಅದು ಬೀಜ, ಅದು ಒಂದಿನ ಬಿತ್ತರೆ ಅದು ಚಿಗುರಲೇಬೇಕು. ಹಲ್ಲೆಲೂಯಾ. ನಿಮ್ಮ ಕುಟುಂಬದ ಆಶೀರ್ವಾದಕ್ಕೆ ಯಾರೇ ಕಾರಣ? ನಿಮ್ಮ ಕುಟುಂಬದ ಕಷ್ಟದ ಪರಿಸ್ಥಿತಿಗೆ ಯಾರೇ ಕಾರಣ? ಹಾಗಾದ್ರೆ ಇವತ್ತು ದೇವರು ನಿಮ್ಗೆ ಒಂದು ಆಪ್ಷನ್ ಕೊಡ್ತಾ ಇದ್ದಾನೆ. ನಿಮ್ಮ ಕುಟುಂಬದ ಪರಿಸ್ಥಿತಿಗೆ ನೀವೇ ಕಾರಣ. ನೀವು ಯಾವ ರೀತಿ ಮಾತಾಡ್ತೀರೋ ಅದನ್ನೇ ನಾನು ನಿಮಗೋಸ್ಕರ ಮಾಡ್ಲಿಕ್ಕಿದ್ದೇನೆ. ಯೋಬ
ಯಾವುದಕ್ಕೆ ಹೆದರಿದ್ನೋ ಅದೇ ಅವನಿಗೆ ಸುಮ್ಮನೆ. ಯಾವುದಕ್ಕೆ ಭಯಪಟ್ಟನೋ ಅದೇ ಬಂತು, ಯಾವುದನ್ನ ಮಾತಾಡಿದೋ ಅದೇ ಅವನಿಗೆ ಸಂಭವಿಸಿತು. ಇವತ್ತು ದೇವರು ನಿಮ್ಗೆ ಹೇಳ್ತಾರೆ, ಮಗನೇ ಮಗಳೇ, ನೀನು ಇವತ್ತಿನಿಂದ ಏನು ಮಾತಾಡ್ತೀಯೋ ಅದೇ ನಿನ್ನ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತೆ. ನೀವೇನು ಮಾತಾಡ್ತೀರೋ ಅದೇ ನಿಮ್ಮ ಭವಿಷ್ಯವನ್ನ ಕಟ್ಟುತ್ತೆ. ಇದು ನಿಮಗೆ ಬಿಟ್ಟದ್ದು. ನೀವು ಹೆಂಗ ನಿಮ್ಮ ಕುಟುಂಬವನ್ನ ನೋಡ್ಲಿಕ್ಕೆ ಆಸೆ ಪಡ್ತಾ ಇದ್ದೀರಿ, ಏನ್ ಮಾಡ್ರಿ, ಇವತ್ತಿನಿಂದ ಆ ಮಾತುಗಳನ್ನ ಅಂತ ಮಾತುಗಳ ಪರಿಸ್ಥಿತಿ ಏನೇ ಇರಬಹುದು, ಮಾತಾಡ್ರಿ, ಒಳ್ಳೆದನ್ನ ಮಾತಾಡ್ರಿ, ಕತ್ತಲೆ ನೋಡ್ಬೇಡ್ರಿ, ಒಳ್ಳೆದನ್ನ ಮಾತಾಡ್ರಿ. ವಾಕ್ಯ ಕೊನೆಯದಾಗಿ ಒಂದು ವಾಕ್ಯ ನೋಡಿ ನಾವು ಮುಗಿಸ್ತೇವೆ. 2 ಕೊರಿಂಥ 4:18. 2 ಕೊರಿಂಥ 4:18. ನಾವು ಕಾಣುವುದಂಥದ್ದು ಓಕೆ, ಎಲ್ಲರೂ ಕೇಳ್ರಿ. ಕಾಣದಿರುವುದಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಓಕೆ, ಥ್ಯಾಂಕ್ ಯು ಅಮ್ಮ. ನಾವು ಕಾಣುವಂತವುಗಳನ್ನ ಲಕ್ಷಿಸದೆ ಕಾಣದೇ ಇರುವವುಗಳನ್ನ ಓಕೆ. ಈಗ ಎಕ್ಸಾಂಪಲ್ ನಿಮ್ಗೆ ಕೇಳ್ತೇನೆ. ಈಗ ಲಕ್ಷ್ಮಣಣ್ಣ, ನಿಮ್ಗೆ ಏನೇನು ಪರಿಸ್ಥಿತಿ ಅವ್ರ, ಏನೇನು ಕಷ್ಟ ಐತಿ ಮನೆಯಲ್ಲಿ, ನಿಮ್ಗೆ ಗೊತ್ತು. ಸಾಲ, ಮನೆ, ಇದೆಲ್ಲ ನಿಮ್ಗೆ ಗೊತ್ತು. ಆದ್ರೆ ಅದು ನಿಮ್ ಕಣ್ಮುಂದೆ ಕಾಣ್ತಾ ಇದೆ, ನೋಟಿಸ್ ಬರ್ತಾ ಇದಾವ. ನಿಮ್ ಸ್ವಂತ ಮನೆ ಇಲ್ಲ, ಬಾಡಿಗೆ ಕಟ್ತಾ ಇದೆ, ನಿಮ್ ಸ್ವಂತ ಮನೆ ಇಲ್ಲ. ಇದೇನಾಗ್ತಾ ಇದೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆದ್ರೆ ವಾಕ್ಯ ಹೇಳ್ತಾ ಇದೆ, ನಾವು ಕಾಣುವಂತವುಗಳನ್ನ ಲಕ್ಷಿಸದೆ ಕಾಣದೇ ಇರುವಂತವುಗಳನ್ನ ಲಕ್ಷಿಸೋರಾಗಿದ್ದೇವೆ. ಕಾಣ್ತಾ ಇದ್ದಿದ್ದು ಕತ್ತಲೆ, ಕಾಣದೇ ಇರುವಂತದ್ದು ಬೆಳಕು. ದೇವರು ಹೇಳಿದ ಬೆಳಕು ಬಂತು. ಹಾಗಾದ್ರೆ ಇಲ್ಲಿ ದೇವರು ನಮ್ಗೆ ಹೇಳ್ತಾ ಇದ್ದಾನೆ, ನಿಮ್ ಕಣ್ಣು ಮುಂದೆ ಕಾಣುವಂತವುಗಳನ್ನ ಲಕ್ಷ್ಯ ಮಾಡಬೇಡ್ರಿ. ಏನ್ ಕಾಣ್ತಾ ಇಲ್ಲಲ್ಲ, ಸಾಲ ತೀರುವುದು, ಒಂದು ಹೊಸ ಮನೆ, ನಿಮ್ ಸ್ವಂತ ಮನೆ, ಇದು ಕಾಣ್ತಾ ಇಲ್ಲ, ಅದನ್ನು ನುಡಿ. ಯಾಕೆಂದ್ರೆ ನಾವು ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಯೇಸು ಮಸೀಹಕ್ಕೆ ಕಾಣದಿರುವಂತದನ್ನ ಇವತ್ತಿನಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡ್ರಿ. ನೀವು ಅದನ್ನ ಒಂದಿನ ಕಾಣ್ತೀರಾ. ಪ್ರೈಸ್ ದಿ ಲಾರ್ಡ್. ಯೇಸು ಮಸೀಹಕ್ಕೆ ತೋಮ ಯೇಸುಸ್ವಾಮಿ ಹೇಳಿದ್ರು, ನಾನು ಯೇಸುಸ್ವಾಮಿ ಮುಟ್ಟಿನೇ ನಾನು ನಂಬೋದು, ಅಲ್ಲಿ ಮಠ. ಅದು ಶಾರೀರಿಕವಾದ ನಂಬಿಕೆ. ಅಬ್ರಹಾಂ ವಯಸ್ಸಾಗಿತ್ತು, ಮುದುಕನಾಗಿ ಬಿಟ್ಟಿದ್ದ, 75 ವರ್ಷ ಆಗ್ಬಿಟ್ಟಿದೆ. ಅಮ್ಮ ನಿಮ್ಗೆ ವಯಸ್ಸು? ಈಗ ಅಮ್ಮನಿಗೆ ಬಂದು ನಿಮ್ಗೆ ಮಕ್ಕಳಾಗತ್ತೆ ಅಂತ ಯಾರಾದ್ರೂ ನಾವು ಹೇಳಿದ್ರೆ ಸಾಧ್ಯನಾ? ನಂಬ್ತಾರ? ಸ್ವಲ್ಪ ಡೌಟ್ ಆಗುತ್ತೆ, ಹೆಂಗರಿಗೆ ಆಗತ್ತೆ. ಆದ್ರೆ 50 ವರ್ಷ, ಅಬ್ರಹಾಮನಿಗೆ 75 ವರ್ಷ ದೇವ್ರು ಹೇಳಿದ, ನಿಮ್ಗೆ ಮಗು ಕೊಡ್ತೇನೆ. ಹೆಂಗ್ರಿ ನಂಬ್ತೀರ? ಮುದುಕಾಗ್ಬಿಟ್ಟು ಎಲ್ಲ ಕೂದಲ ಬೆಳಗಾಗ್ಬಿಟ್ಟು ಚಡಿ ಇಟ್ಕೊಂಡು ನಡೀತಾ ಇದ್ದಾನೆ. ಯಾರಾದ್ರೂ ಬಂದ ನಿಮ್ಗೆ ಮಗು ಆಗುತ್ತೆ ಅಂತ ನಂಬಿದ. ಹಲ್ಲೆಲೂಯಾ. ಅದು ಆತ್ಮಿಕವಾದ ನಂಬಿಕೆ. ಆತ್ಮಿಕವಾದ ನಂಬಿಕೆ. ಕೊನೆಗೆ ದೇವರು 100 ವರ್ಷದಲ್ಲಿ ಮಗುವನ್ನು ಕೊಟ್ಟ. ಎಲ್ಲ ಬಿಳಿಯಾಗಿ. ಸಾರಾ ದೇವದೂತರು ಬಂದು ಹೇಳ್ತಾರೆ, ಮುಂದಿನ ವರ್ಷ ನಿಮಗೆ ಮಗು ಆಗುತ್ತಮ್ಮ. ಆ ಅಬ್ರಾಹ್ಮನಿಗೆ ಹೇಳ್ತಾ ಇದ್ರು. ಸಾರಾ ಒಳಗಡೆ ಬಾಗಿಲ ಹಿಂದೆ ನಿಂತ್ಕೊಂಡು ಕೇಳ್ತಾ ಇದ್ರು. ಆ ದೂತರು ಹೇಳಿದ ತಕ್ಷಣ ಸಾರಾ ಏನ್ ಮಾಡಿದ? ನಕ್ಕಳು. ಯಾಕೆ ನಕ್ಕಳು? ನೋಡಿ, ಅವ್ರಿಗೆ ನಂಬಿಕೆ ಇಲ್ಲ. ಜನ ನಗ್ತಾರೆ, ನನಗೆ ವಯಸ್ಸೇ ಆಗ್ಬಿಟ್ಟಿದೆ, ಹೆಂಗಾಗತ್ತೆ ಅಂತ ಈ ತರ ನಕ್ಕಳು. ಯೇಸು ಸ್ವಾಮಿ ಮಾಡ್ಲಿಕ್ಕೆ ಶಕ್ತನೇ. ಆಮೆನ್. ಯಾವುದು ಅಸಾಧ್ಯವಾದ ಪರಿಸ್ಥಿತಿ ಇದ್ರೂ ಕೂಡ ಆತನು ನಿಮಗೋಸ್ಕರ ಅದನ್ನು ಸಾಧ್ಯವಾಗಿ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ನಂಬಬೇಕು. ನೀವು ಏನು ಅರಿಕೆ ಮಾಡ್ತೀರ ಅದನ್ನು ನಂಬಬೇಕು. ನೀವು ನಂಬಿದ್ರೆ ದೇವರ ಮಹಿಮೆನ, ಅದು ವಯಸ್ಸಾಗಿರ್ಲಿ ಏನೇ ಆಗಿರ್ಲಿ, ದೇವರು ಕೊಳ್ಳಿಕ್ಕೆ ಶಕ್ತ. ಇಲ್ಲಿ ಏನು ಮುಖ್ಯ? ನೀವು ನಂಬಿಕೆ. ನೀವು ನಂಬಿದ್ರೆ. ಪ್ರೈಸ್ ದಿ ಲಾರ್ಡ್. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಎಲ್ಲರೂ ಮೊಣಕಾಲು ಹಾಕಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಇವತ್ತು ದೇವರಿಗೆ ಹೇಳೋಣ, ದೇವರೇ ನನಗೆ ಸಹಾಯ ಮಾಡಿ. ಇವತ್ತು ನಾವು ಅರಿಕೆ ಮಾಡ್ಲಿಕ್ಕಿದ್ದೇವೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಾವು ಅರಿಕೆ ಮಾಡೋಣ, ದೇವರೇ ನನ್ನ ಕುಟುಂಬವನ್ನು ನಾನು ಈ ರೀತಿ ನೋಡ್ಲಿಕ್ಕಿದ್ದೇನೆ. ನಿಮ್ಮ ಈಗಿರುವಂತಹ ಪರಿಸ್ಥಿತಿಗಳ ಬಗ್ಗೆ ಮೊಟ್ಟ ಮಾತಾಡಬೇಡ್ರಿ. ಇವತ್ತು ನೀವು ಹೇಳ್ಬೇಕು, ದೇವರೇ ನನ್ನ ಸಾಲ ತೀರ್ಸ್ತಾ ಇದೆ,
ನನ್ನ ಸಾಲ ತೀರಿಸಲ್ಪಡ್ತಾ ಇದೆ, ನನ್ನ ಸಾಲ ನೀನು ತೀರಿಸ್ತಾ ಇದೆಯಾ, ನನಗೆ ಒಂದು ಮನೆ ಕೊಡ್ತಾ ಇದೆಯಾ, ನನ್ನೆಲ್ಲ ಲೋನ್ ಬಿಡುಗಡೆ ಆಗ್ತಾ ಇದೆ. ಓ ನನ್ನ ಕುಟುಂಬದ ಎಲ್ಲ ಕಾಯಿಲೆಗಳು ಬಿಡೋಗ್ತಾ ಇದೆ, ನನ್ನ ಕುಟುಂಬದ ಎಲ್ಲ ನನ್ನ ಮಕ್ಕಳಿಗೆ ದೇವರ ಆರೋಗ್ಯ ಕೊಡ್ತಾ ಇದ್ದಾನೆ, ನನ್ನ ಕುಟುಂಬ ಬದಲಾವಣೆ ಆಗ್ತಾ ಇದೆ, ನನ್ನ ಕುಟುಂಬದಲ್ಲಿ ದವಸ ಧಾನ್ಯಗಳು ತುಂಬಿ ತುಂಬಿ ತುಳುಕುತ್ತಾ ಇದೆ, ನನ್ನ ಕುಟುಂಬದಲ್ಲಿ ಯಾವ ಹಣಕಾಸಿನ ಕೊರತೆ ಇಲ್ಲ, ನನ್ನ ಕುಟುಂಬ ಸಮಾಧಾನದಿಂದಿದೆ, ನನ್ನ ಕುಟುಂಬದಲ್ಲಿ ಆಶೀರ್ವಾದ ಮೇಲೆ ಆಶೀರ್ವಾದ ಬರ್ತಾ ಇದೆ. ಮಾತಾಡ್ರಿ ನೀವೇನು ಬಯಸ್ತಾ ಇದ್ದೀರ ಅದನ್ನ ಮಾತಾಡ್ರಿ. ಎಲ್ಲ ಮಾತಾಡುವಂತ ಸಮಯ. ಒಳ್ಳೆದನ್ನ ಮಾತಾಡ್ರಿ, ನೀವು ಒಳ್ಳೆದನ್ನ ಕೊಯ್ತೀರಿ. ನೀವು ಒಳ್ಳೆದನ್ನ ಮಾತಾಡ್ರಿ, ಅದೇ ಒಳ್ಳೆದು ಫಲ ಕೊಡುತ್ತೆ. ಮಾತಾಡ್ರಿ, ನಿಮ್ಗೆ ಏನೇನು ಬೇಕೋ, ನಿಮ್ಮ ಕುಟುಂಬಕ್ಕಾಗಿ ಏನೇನು ಬಯಸ್ತಾ ಇದ್ದೀರ ಅದನ್ನ ಮಾತಾಡ್ರಿ. ಈ ಪ್ರಾರ್ಥನೆಯಲ್ಲಿ ಮಾತಾಡ್ರಿ. ಈಗ ನೀವು ಏನೇನು ಮಾತಾಡ್ತಾ ಇದ್ರು ನಾಳೆಗೆ ಅದು ಫಲ ಕೊಡುತ್ತೆ. ನೀವೀಗ ಏನೇನ ಮಾತಾಡ್ತಾ ಇದ್ದೀರೋ, ನಿಮ್ಮ ನಾಲಿಗೆಯಿಂದ ಹೊರಗೆ ಬರ್ತಾ ಇದೆಯೋ ಅದು ನೀವು ಬಿತ್ತುತ್ತಾ ಇದ್ದೀರ, ಅದು ಒಂದು ದಿನ ಫಲ ಕೊಡುತ್ತೆ, ಅದು ಚಿಗುರಿ ಬರುತ್ತೆ. ಮಾತಾಡಿ. ಕುಟುಂಬದ ಪರಿಸ್ಥಿತಿಯನ್ನ ಮಾತಾಡ್ಬೇಡ್ರಿ. ಏನು ಆಗಬೇಕಂತ ಆಸೆ ಇದೆ, ನಿಮ್ಮ ಕುಟುಂಬ ಯಾವ ರೀತಿ ಬದಲಾವಣೆ ಆಗ್ಬೇಕು ಅಂತ ಆಸೆ ಇದೆ, ಮಾತಾಡ್ರಿ ಅದನ್ನ. ನಾವು ಗಾಡ್ ಇಸ್ ವೇಟಿಂಗ್ ಟು ಲಿಸನ್ ಫ್ರಮ್ ಯು. ದೇವರು ನಿಮ್ಮ ಬಾಯಿಂದ ಆಡುವಂತ ಮಾತುಗಳನ್ನು ಕೇಳಲಿಕ್ಕೆ ಬಂದಿದ್ದಾನೆ, ಆತನ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ನೀವು ಏನು ಮಾತಾಡ್ತಿರೋ ಅದು ದೇವರು ಕಾರ್ಯರೂಪದಲ್ಲಿ ತರಲಿಕ್ಕಾಗಿ ಆತನ ಸಿದ್ಧನಾಗ್ತಾ ಇದ್ದಾನೆ. ಮಾತಾಡ್ರಿ. ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದ್ರೆ ಮನಸ್ಸಿನ ಮಾಡ್ರಿ, ನೀವು ಬಹಿರಂಗವಾಗಿ ಮಾಡೋದಾದ್ರೆ ಬಹಿರಂಗವಾಗಿ ಮಾಡಿ. ಮಾತಾಡ್ರಿ. ದೇವರು ಅದ್ಭುತ ಮಾಡ್ಲಿಕ್ಕಿದ್ದಾನೆ. ನಿಮ್ಮ ಕುಟುಂಬ ಬದಲಾವಣೆ ಆಗ್ಲಿಕ್ಕಿದೆ. ಓ ಕತ್ತಲೆ ಮಧ್ಯದಲ್ಲಿ ಬೆಳಕು ಬರ್ಲಿಕ್ಕಿದೆ. ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನ ಕುಟುಂಬ ಬಿಡುಗಡೆ ಆಗ್ಲಿಕ್ಕಿದೆ. ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ನಡೀತಾ ಇದೆ. ನೀವು ಮಾತಾಡುವಾಗ ದೇವರು ಕಾರ್ಯ ಮಾಡ್ತಾರೆ. ಭಯ ಪಡಬೇಡ್ರಿ. ನೀವು ಭಯ ಪಡ್ರೆ ಅದೇ ಬರುತ್ತೆ. ನೀವು ನಂಬಿದ್ರೆ ದೇವರು ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನೀವು ಕುಟುಂಬದ ಬಗ್ಗೆ ಮಾತಾಡ್ರಿ, ನಿಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ಮಾತಾಡ್ರಿ, ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಮಾತಾಡ್ರಿ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ರಿ, ಅವರ ಎಜುಕೇಶನ್ ಬಗ್ಗೆ ಮಾತಾಡ್ರಿ, ನಿಮ್ಮ ಹೊಲದ ಬಗ್ಗೆ ಮಾತಾಡ್ರಿ, ಬೆಳೆ ಬೆಳೀತಾ ಇಲ್ವಾ ಅದರ ಬಗ್ಗೆ ಮಾತಾಡ್ರಿ, ನಿಮ್ಮ ಅಂಗಡಿ ಬಗ್ಗೆ ಮಾತಾಡ್ರಿ, ನಿಮ್ಮ ಬಿಸಿನೆಸ್ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡ್ರಿ. ಇವತ್ತು ದೇವರು ನಿಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ಬಂದಿದ್ದಾನೆ. ಆತನ ನಿಮ್ಮ ಒಬ್ಬೊಬ್ಬರ ಪ್ರಾರ್ಥನೆಯನ್ನು ಆಲಿಸ್ತಾ ಇದ್ದಾನೆ. ನಿಮಗೆ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾನೆ. ಆತನ ಆಸೆ ನೀವು ಆತನ ಆಶೀರ್ವಾದಕ್ಕೆ ಪಾತ್ರರಾಗಿ. ಜಕರಿಯ ನಂಬಲಿಲ್ಲ, ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದ. ಅವನ ಮಾತೇ ಬಂದ್ ಮಾಡಿಬಿಟ್ರು ದೇವರು. ಇವನು ಕಂಟಿನ್ಯೂ ಮಾತಾಡಿದರೆ ಅವನಿಗೆ ಬರುವಂತ ಮಗನನ್ನು ಕಳ್ಕೊಂಡ್ಬಿಡ್ತಾನೆ. ಮೂಕನಾಗಿ ಮಾಡ್ಬೇಕು. ಮರಿಯಳು ನಂಬಿದ್ಲು, ದೇವರು ಒಳ್ಳೆ ಫಲ ಕೊಟ್ಟು. ಇವತ್ತು ನೀವೇನ್ ಮಾತಾಡ್ತೀರೋ ಅದೇ ನಿಮ್ಮ ನಾಳಿನ ಭವಿಷ್ಯ ರೂಪಿಸ್ತದೆ. ನೀವೇನ್ ಮಾತಾಡ್ತಿರೋ ನಿಮ್ಮ ಭವಿಷ್ಯವನ್ನು ಅದೇ ಕಟ್ಟುತ್ತದೆ. ಮಾತಾಡುವಾಗ ಬಹಳ ಗಂಭೀರವಾಗಿ ತಗೊಳ್ರಿ ಆ ಮಾತುಗಳನ್ನ. ಕುಂತುಕೊಳ್ಳುವಾಗ, ಹೇಳುವಾಗ ನಿಮ್ಮ ಬಾಯಿಂದ ಎಂತ ಮಾತುಗಳು ಬರ್ತಾ ಇದೆ ಬಹಳ ಗಂಭೀರವಾಗಿ ತೆಗೆದುಕೊಳ್ರಿ. ನೀವೇನ್ ಮಾತಾಡ್ತಿರೋ ಅದು ಕಾರ್ಯ ಮಾಡ್ತಾರೆ. ಇಲ್ಲಾಂದ್ರೆ ದೇವರು ನಿಮ್ಮ ಬಾಯಿನ ಕಟ್ಟಬೇಕಾಗುತ್ತೆ. ನೀವೇನು ಮಾತಾಡ್ತಿರೋ ಅದು ನಾಳೆಗೆ ಚಿಗುರು ಬಿಡುತ್ತೆ. ಈಗಿನ ಪರಿಸ್ಥಿತಿ ನೋಡ್ಬೇಡ್ರಿ. ಈಗ ಎಷ್ಟು ಕಷ್ಟ ನಿಮಗಿದೆ ಅದನ್ನು ನೋಡ್ಬೇಡ್ರಿ. ನಾಳಿನ ಬಗ್ಗೆ ಮಾತಾಡಿ, ಆರೋಗ್ಯದ ಬಗ್ಗೆ ಮಾತಾಡಿ, ಆಶೀರ್ವಾದ ಬಗ್ಗೆ ಮಾತಾಡಿ, ಸಾಲ ತೀರುವುದರ ಬಗ್ಗೆ ಮಾತಾಡಿ, ಹೊಸ ಮನೆ ಬಗ್ಗೆ ಮಾತಾಡ್ರಿ. ನಿಮ್ಮ ಅಂಗಡಿ ಬಿಸಿನೆಸ್ ಒಳ್ಳೆ ನಡೆಯುವುದರ ಬಗ್ಗೆ ಮಾತಾಡ್ರಿ. ನಿಮ್ಮ ಕುಟುಂಬದಲ್ಲಿ ಒಳ್ಳೆ ಅಭಿವೃದ್ಧಿ ಆಗುವುದರ ಬಗ್ಗೆ ಮಾತಾಡ್ರಿ. ಮಕ್ಕಳ ಭವಿಷ್ಯ ಬಗ್ಗೆ ಮಾತಾಡ್ರಿ. ದೇವರ ಅದ್ಭುತ ಮಾಡಿ. ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಈ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೀರಾ? ಯಾರಾದ್ರೂ ಜೀವಗಳ ದೇವರೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಕಲ್ವಾರಿ ನಾಯಕನಿಗೆ ಸ್ತೋತ್ರ. ಅಪ್ಪ, ನಿಮ್ಮ ಕಾಲು ಕಲ್ಲಿಗೆ ತಗಲದಂತೆ ಕರ್ತನೇ ಕಾಯ್ದು ಕಾಪಾಡಿ